ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ನನ್ನ ಹೆಸರು ನಂದಿನಿ. ನಾವು ತುಂಬ ಬಡವರು. ನಾನು ಡಿಗ್ರಿವರೆಗೂ ಓದಿದ್ದೆ. ನಾನು ಎಷ್ಟೋ ಕಡೆ ಕೆಲಸಕ್ಕಾಗಿ ಪ್ರಯತ್ನ ಪಟ್ಟಿದ್ದೆ, ಆದರೆ ನನಗೆ ಎಲ್ಲೂ ಕೆಲಸ ಸಿಗಲಿಲ್ಲ. ಆದ್ದರಿಂದ ನಾನು ನನ್ನ ಮನೆಯ ಹತ್ರನೇ ಫಾಸ್ಟ್ ಫುಡ್ನ ಒಂದು ಸಣ್ಣ ಅಂಗಡಿ ಓಪನ್ ಮಾಡಿದೆ. ಒಂದು ರಾತ್ರಿ ಒಬ್ಬ ಹುಡುಗಿ ನನ್ನ ಬಳಿ ಬಂದ್ಲು. ಅವಳ ಕೈಯಲ್ಲಿ ಒಂದು ಸಣ್ಣ ಮಗು ಕೂಡ ಇತ್ತು. ಅವಳ ಮಗು ನನ್ನ ಬಳಿ ಪದೇ ಪದೇ ಮೋಮೋಸ್ ಕೇಳ್ತಾ ಇತ್ತು. ನಾನು ಅವರಿಗೆ ಕೆಲವು ಮೋಮೋಸ್ಗಳನ್ನ ಕೊಟ್ಟೆ. ಆಗ ಆ ಹುಡುಗಿ ಹೇಳಿದ್ಲು, ನಿಮಗೆ ನಿಜವಾಗ್ಲೂ ಸಹಾಯ ಮಾಡಬೇಕು ಅಂತ ಇದ್ರೆ ನೀನು ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗು. ಈಗ ರಾತ್ರಿ ಆಗ್ತಾ ಇದೆ, ನಾನು ಒಂಟಿಯಾಗಿದ್ದೀನಿ, ವಯಸ್ಸಿನಲ್ಲಿ ಕೂಡ ಇದ್ದೀನಿ, ನನ್ನ ಶೀಲಕ್ಕೆ ಇಲ್ಲಿ ಸೇಫ್ಟಿ ಇಲ್ಲ ಅಂತ ಹೇಳಿದಾಗ ನಾನು ಕೂಡ ಒಂದು ಹೆಣ್ಣಾಗಿ ಅವಳ ಮಾತನ್ನು ಅರ್ಥ ಮಾಡಿಕೊಂಡೆ. ಹಾಗೆ ಹೇಳಿದ್ಲು, ನಾನು ಬೆಳಿಗ್ಗೆ ನಿಮ್ಮ ಮನೆಯಿಂದ ಹೊರಟು ಹೋಗ್ತೀನಿ, ರಾತ್ರಿ ಕಳೆಯಲು ನನಗೆ ಸ್ವಲ್ಪ ಸ್ಥಳ ಕೊಡಿ ಸಾಕು ಅಂತ ಕೇಳಿದಾಗ ಅವಳನ್ನು ನೋಡಿ ನನಗೆ ಅಯ್ಯೋ ಅನ್ನಿಸಿ ನಾನು ಅವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದೆ. ಅವಳಿಗೆ ಒಂದು ರೂಮನ್ನು ಕೂಡ ಕೊಟ್ಟೆ ಮಲ್ಕೊಳ್ಳಲು. ರಾತ್ರಿ ಸುಮಾರು 2:30ಕ್ಕೆ ಯಾರೋ ನಮ್ಮ ಮನೆಯ ಬಾಗಿಲನ್ನು ಜೋರಾಗಿ ತಟ್ತಾ ಇದ್ರು. ಹೊರಗೆ ಪೊಲೀಸ್ನವರ ಜೀಪಿನ ಸೈರನ್ ಕೂಡ ಕೇಳಿಸ್ತಾ ಇತ್ತು. ನಾನು ಗಾಬರಿಯಿಂದ ಬಾಗಿಲು ತೆಗೆದಾಗ ನಾನು ಒಂದು ಸಣ್ಣ ಮನೆಯಲ್ಲಿ ವಾಸವಿದ್ವಿ. ನನ್ನ ತಂದೆ ತಾಯಿ ನನ್ನನ್ನು ಚೆನ್ನಾಗಿ ಓದಿಸಿದ್ರು, ನನಗಾಗಿ ಎಲ್ಲವನ್ನೂ ಮಾಡಿದ್ರು. ಆದರೆ ನಾನು ಅವರಿಗಾಗಿ ಏನನ್ನೂ ಮಾಡಲಾಗಲಿಲ್ಲ. ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ 2 ತಂಗಿಯರು ಕೂಡ ಇದ್ರು. ನನಗೆ ಬುದ್ಧಿ ಬಂದಾಗಿನಿಂದ ನಾನು ನೋಡ್ತಾ ಇದ್ದೆ, ನಮ್ಮ ಮನೆಯಲ್ಲಿ ತುಂಬ ಜಾಸ್ತಿ ಬಡತನ. ದುಡ್ಡಿಗಾಗಿ, ಮನೆ ಖರ್ಚಿಗಾಗಿ ನನ್ನ ತಾಯಿ ಎಷ್ಟೋ ಒದ್ದಾಡ್ತಾ ಇದ್ರು. ಅಪ್ಪ ಸಂಪಾದಿಸುವ ಎಲ್ಲ ದುಡ್ಡನ್ನು ಅವರು ಅಮ್ಮನ ಕೈಗೆ ಕೊಡ್ತಾ ಇದ್ರು. ಅಪ್ಪ ಕೂಲಿ ಕೆಲಸ ಮಾಡ್ತಾ ಇದ್ರು. ದಿನ ಪೂರ್ತಿ ಅವರು ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅವರಿಗೆ ತುಂಬ ಕಡಿಮೆ ದುಡ್ಡು ಬರ್ತಾ ಇತ್ತು. ಆ ದುಡ್ಡಿನಿಂದ ಮನೆಗೆ ಖರ್ಚನ್ನು ನಿಭಾಯಿಸುವುದು ಅದು ತುಂಬ ಕಷ್ಟವಾಗ್ತಾ ಇತ್ತು. ಸಂಪಾದಿಸುವವರು ಒಬ್ಬರು, ಆದರೆ ಮನೆಯಲ್ಲಿ ಇರುವುದು ನಾವು 5 ಜನ. ಅಪ್ಪ ಅಮ್ಮ ಅವರು ಉಪವಾಸವಿದ್ದು ಆದರೂ ನಮ್ಮನ್ನು ಓದಿಸಿ ನಮಗೆ ಹೊಟ್ಟೆ ತುಂಬ ಊಟ ಹಾಕ್ತಾ ಇದ್ರು. ನಾನು ಸಣ್ಣ ವಯಸ್ಸಿನಿಂದಲೂ ತುಂಬ ಶಾಂತ ಸ್ವಭಾವದ ಹೆಣ್ಮಗಳು. ನನ್ನ ತಂದೆ ತಾಯಿಯ ಕಷ್ಟ, ಅವರು ಅನುಭವಿಸುತ್ತಿರುವ ನೋವು ನನಗೆ ಎಲ್ಲವೂ ಅರ್ಥವಾಗ್ತಾ ಇತ್ತು. ನಾನು ಅಂದುಕೊಳ್ತಾ ಇದ್ದೆ, ನಾನು ದೊಡ್ಡವಳಾದ ಮೇಲೆ ನನ್ನ ತಂದೆ ತಾಯಿಗೆ ಸಹಾಯ ಮಾಡಬೇಕು, ಈ ಕಷ್ಟಗಳನ್ನು ದೂರ ಮಾಡಬೇಕು ಅಂತ. ಸಣ್ಣ ವಯಸ್ಸಿನಿಂದಲೂ ಅಮ್ಮ ನನಗೆ ಹೇಳಿಕೊಟ್ಟಿದ್ರು ಶಾಂತವಾಗಿ ಇರೋದು ಹೇಗೆ ಅಂತ. ಎಷ್ಟೋ ಬಾರಿ ನಮ್ಮ ಹೊಟ್ಟೆ ತುಂಬಿಸಲು ಅಮ್ಮ 2 ತುತ್ತು ಅನ್ನ ತಿಂದು ಎದ್ದು ಹೋಗ್ತಾ ಇದ್ರು. ಅಪ್ಪ ದಿನವೆಲ್ಲ ಕಷ್ಟಪಟ್ಟು ತನ್ನ ಸಂಪಾದನೆಯನ್ನು ಅಮ್ಮನ ಕೈಗೆ ಕೊಟ್ಟಾಗ ಅಮ್ಮ ಎಷ್ಟೋ ದುಃಖದಲ್ಲೇ ಹೇಳ್ತಾ ಇದ್ರು, ಇಷ್ಟು ಕಡಿಮೆ ದುಡ್ಡಿನಲ್ಲಿ ನಾವು ಏನು ತಿನ್ನಬೇಕು, ಮಕ್ಕಳಿಗೆ ಏನನ್ನು ತಿನ್ನಿಸ್ಬೇಕು ರೀ ಅಂತ ಹೇಳಿ. ಮನೆಯ ಪರಿಸ್ಥಿತಿಗಳು ನಮ್ಮ ಕಣ್ಣ ಮುಂದೆಯೇ ಇದ್ವು. ಆದ್ದರಿಂದಲೇ ನಾವು 3 ಜನ ಅಕ್ಕ ತಂಗಿಯರು ಇದ್ದುದರಲ್ಲಿಯೇ ನೆಮ್ಮದಿಯಾಗಿ ಜೀವನವನ್ನು ಕಳೀತಾ ಇದ್ವಿ. ನಾನು ಅಂದುಕೊಳ್ತಾ ಇದ್ದೆ, ನನ್ನ ಮನೆಗೆ ನಾನು ಹೆಗಲು ಕೊಡಬೇಕು, ಇವರ ಕಷ್ಟಗಳನ್ನು ತೀರಿಸಬೇಕು ಅಂತ. ಆದರೆ ನಾನು ಒಬ್ಬ ಹೆಣ್ಣು. ನಾನು ಹೊರಗೆ ಹೋಗಿ ಓದುವುದಕ್ಕೂ ಅಕ್ಕಪಕ್ಕದವರ ಕಠಿಣವಾದ ಮಾತುಗಳನ್ನು ಕೇಳಿಸಿಕೊಳ್ಬೇಕಾಗ್ತಿತ್ತು. ಅಕ್ಕಪಕ್ಕದ ಜನರೆಲ್ಲ ಹೇಳ್ತಾ ಇದ್ರು, ಇವರ ಬಳಿ ತಿನ್ನಲು ಕೂಡ ಏನು ಗತಿ ಇಲ್ಲ, ಆದರೆ ಇವರು ನೋಡು ಬ್ಯಾಗ್ ಹಾಕಿಕೊಂಡು ಹೇಗೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಈ ಮಾತುಗಳನ್ನು ಕೇಳಲು ನಮಗೆ ಸ್ವಲ್ಪ ಕೂಡ ಇಷ್ಟವಾಗ್ತಾ ಇರಲಿಲ್ಲ. ಆದರೂ ಚೆನ್ನಾಗಿ ಓದ್ಕೋಬೇಕು ಅಂತ ನಾವು ಅಂದುಕೊಳ್ತಾ ಇದ್ವಿ. ಇಂತಹ ಮಾತುಗಳಿಂದ ನಾನು ಕೇವಲ 15 ವರ್ಷದಲ್ಲೇ ತುಂಬ ದೊಡ್ಡ ಹುಡುಗಿಯಾಗ್ಬಿಟ್ಟಿದ್ದೆ. ನನ್ನ ಬಾಲ್ಯ ಇಂತಹ ಮಾತುಗಳಿಂದಲೇ ಕಳೆದು ಹೋಗಿತ್ತು. ಮನೆಯ ಕಷ್ಟ ಮತ್ತು ಪರಿಸ್ಥಿತಿಯನ್ನು ನೋಡಿ ಒಂದು ದಿನ ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ ನಾಳೆಯಿಂದ ನಾನು ಶಾಲೆಗೆ ಹೋಗೋದಿಲ್ಲ ಅಂತ. ಅಮ್ಮ ಶಾಕ್ನಿಂದಲೇ ಕೇಳಿದ್ರು, ಯಾಕೆ ಮಗಳೇ, ಏನಾಯಿತು? ನಿನಗೆ ಏನಾದರೂ ಬೇಕಾದರೆ ನನ್ನ ಬಳಿ ಹೇಳು, ನಾನು ನಿನಗೆ ಎಲ್ಲವನ್ನೂ ಕೊಡಿಸ್ತೀನಿ. ಅಮ್ಮನ ಆ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದಿದ್ವು. ಯಾಕೆಂದರೆ ಆಕೆಗೂ ಚೆನ್ನಾಗಿ ಗೊತ್ತು ನಾನು ಓದುವುದರಲ್ಲಿ ಎಷ್ಟೊಂದು ಮುಂದೆ ಇದ್ದೆ ಅಂತ. ಅವರು ಯಾವಾಗಲೂ ನನ್ನನ್ನು ಓದಿಸುವುದರಲ್ಲಿ ತುಂಬ ಸಪೋರ್ಟ್ ಕೂಡ ಮಾಡ್ತಾ ಇದ್ರು. ಅವರಿಗೆ ಚೆನ್ನಾಗಿ ಗೊತ್ತು ಅವರ ಮಕ್ಕಳಲ್ಲಿ ನಾನು ತುಂಬ ಬುದ್ಧಿವಂತೆ ಮತ್ತು ಓದುವುದರಲ್ಲಿ ಜಾಸ್ತಿ ಆಸಕ್ತಿ ಇದೆ ನನಗೆ ಅಂತ.
ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ನಾನು ಅಕ್ಕಪಕ್ಕದ ಮನೆಗಳಲ್ಲಿ ಏನಾದರೂ ಕೆಲಸ ಮಾಡ್ತೀನಿ. ಆಗ ನಮಗೆ ತುಂಬ ದುಡ್ಡು ಬರುತ್ತೆ. ನಾವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡಬಹುದು. ನನಗೆ ಸ್ವಲ್ಪ ಕೂಡ ಇಷ್ಟವಾಗ್ತಾ ಇಲ್ಲ. ನೀವು ಊಟದ ಸಮಯದಲ್ಲಿ ಊಟ ಇಲ್ಲ ಅಂತ ಹಾಗೆಯೇ ಎದ್ದು ಹೋಗೋದು. ನೀವು ಹೇಳ್ತೀರಾ ನನಗೆ ಹಸಿವಿಲ್ಲ, ಹೊಟ್ಟೆ ತುಂಬಿದೆ ಅಂತ. ಆದರೆ ನನಗೂ ಎಲ್ಲವೂ ಅರ್ಥವಾಗುತ್ತೆ. ನಾವು ಬೀದಿಯಲ್ಲಿ ಓಡಾಡುವಾಗ ಜನ ಕೂಡ ಹೇಳ್ತಾರೆ, ಇವರ ಬಳಿ ತಿನ್ನಲು ಏನೂ ಗತಿ ಇಲ್ಲ, ಆದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದುಡ್ಡನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ. ನಮ್ಮ ಬಡತನವನ್ನು ನೋಡಿ ಜನ ನಗ್ತಾ ಇದ್ದಾರೆ. ನಾನು ಕೂಡ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡ್ತೀನಿ. ಆಗ ನೋಡಿ ನಮ್ಮ ಬಳಿ ಕೂಡ ದುಡ್ಡು ಬರುತ್ತೆ. ಆಗ ನೀವು ಕೂಡ ಹೊಟ್ಟೆ ತುಂಬ ಊಟ ಮಾಡಬಹುದು ಅಂತ ನಾನು ಹೇಳಿದಾಗ ನನ್ನ ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು. ಅಮ್ಮ ನನ್ನ ಮಾತುಗಳನ್ನು ಕೇಳಿ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ರು. ಅವರು ಏನು ಮಾತನಾಡ್ತಾನೆ ಇರಲಿಲ್ಲ. ಅಮ್ಮ ಏನು ಹೇಳದೇ ಇದ್ದಾಗ ನಾನು ಆಕೆಯನ್ನೇ ನೋಡಿದೆ. ಅವರು ತನ್ನ ಕಣ್ಣೀರನ್ನು ಒರೆಸಿಕೊಳ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಅಮ್ಮ ಹೇಳಿದ್ರು, ನಂದಿನಿ, ನಮಗೆ ಯಾರು ಗಂಡು ಮಕ್ಕಳಿಲ್ಲ. ನಮಗೆ ಗಂಡು ಮಕ್ಕಳು ಬೇಕು ಅಂತ ಆಸೆ ಕೂಡ ಇಲ್ಲ. ಯಾಕೆಂದ್ರೆ ನಮಗೆ ಗಂಡು ಮಕ್ಕಳಾದರೂ ಹೆಣ್ಣು ಮಕ್ಕಳಾದರೂ ಅದು ನೀವೇನೆ. ಈ ಕಾಲದಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಂದ ಭೇದ ಭಾವವಿಲ್ಲ. ಯಾರಾದರೂ ಏನಾದರೂ ಅಂದುಕೊಳ್ಳಲಿ ಪರವಾಗಿಲ್ಲ. ಆದರೆ ನೀನು ಓದುವುದರಲ್ಲಿ ತುಂಬ ಮುಂದೆ ಇದ್ದೀಯಾ. ನನಗೂ ಮತ್ತು ನಿನ್ನ ಅಪ್ಪನಿಗೂ ಚೆನ್ನಾಗಿ ಗೊತ್ತು ನೀನು ಓದುವುದರಲ್ಲಿ ಎಷ್ಟೊಂದು ಮುಂದೆ ಇದ್ದೀಯಾ ಅಂತ. ಮುಂದೆ ನೀನು ಏನೇನು ಮಾಡ್ತೀಯಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಿನ್ನ ಇಬ್ಬರು ತಂಗಿಯರು ಕೂಡ ಓದ್ತಾ ಇದ್ದಾರೆ. ಆದರೆ ಅವರು ನಿನ್ನಷ್ಟು ಬುದ್ಧಿವಂತರು ಏನೂ ಅಲ್ಲ. ಅವರಿಬ್ಬರು ಓದಬೇಕು ಎನ್ನುವ ಇಂಟ್ರೆಸ್ಟ್ ಕೂಡ ಇಲ್ಲ. ಆದ್ದರಿಂದ ನಾವು ಅವರಿಗೆ ಬಲವಂತ ಕೂಡ ಮಾಡ್ತಾ ಇಲ್ಲ. ನನಗೆ ನಿನ್ನ ಮೇಲೆ ಪೂರ್ತಿ ವಿಶ್ವಾಸವಿದೆ. ನೀನು ಚೆನ್ನಾಗಿ ಓದಿ ಬುದ್ಧಿವಂತೆಯಾದರೆ ಆಗ ನಾನು ಖಂಡಿತ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಆದರೆ ಈಗ ಸದ್ಯಕ್ಕೆ ನೀನು ಚೆನ್ನಾಗಿ ಓದಬೇಕು. ಬೇರೆಯವರ ಮನೆಗಳಲ್ಲಿ ಕೆಲಸ ಮಾಡುವುದರಿಂದ ನಿನ್ನ ಭವಿಷ್ಯವನ್ನು ನೀನು ಸುಂದರವಾಗಿ ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ನಮ್ಮ ಪರಿವಾರದ ತಾಕತ್ತು. ಆದ್ದರಿಂದಲೇ ನಾನು ಯಾವಾಗಲೂ ನಿನಗೆ ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ನಾನು ಮತ್ತು ಅಪ್ಪ ಅಂದುಕೊಳ್ತಾ ಇರ್ತೀವಿ, ನಮ್ಮ ಮಗಳು ದೊಡ್ಡವಳಾಗಿ ನೀನು ನಮ್ಮ ಬಡತನವನ್ನು ದೂರ ಮಾಡಬೇಕು ಅಂತ. ಅದೇ ನಮ್ಮ ಆಸೆ. ನಾನು ತುಂಬ ಗಮನವಿಟ್ಟು ಅಮ್ಮನ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದೆ. ಅಮ್ಮನ ಕಣ್ಣುಗಳಲ್ಲಿ ನನ್ನ ಭವಿಷ್ಯ ಕಾಣಿಸ್ತಾ ಇತ್ತು. ಆಗಲೇ ನಾನು ಒಂದು ನಿರ್ಧಾರವನ್ನು ಮಾಡಿದೆ. ಏನಾದರೂ ಆಗಲಿ ನಾನು ಚೆನ್ನಾಗಿ ಓದಿಕೊಳ್ತೇನೆ. ನನ್ನ ತಂದೆ ತಾಯಿಯ ಕನಸನ್ನು ನಾನು ಖಂಡಿತ ಪೂರ್ತಿ ಮಾಡ್ತೀನಿ ಅಂತ. ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಮುಂದಿನ ದಾರಿ ಅದು ಅಷ್ಟೊಂದು ಸುಲಭವಲ್ಲ. ಹೆಣ್ಣು ಮಕ್ಕಳು ಓದುವುದು ಈ ಜನರಿಗೆ ಕೂಡ ಇಷ್ಟವಾಗೋದಿಲ್ಲ ಅಂತ. ಯಾವ ಮನೆಯಲ್ಲಿ ಹೊಟ್ಟೆ ತುಂಬ ತಿನ್ನಲು ಊಟವಿರೋದಿಲ್ವೋ ಆ ಮನೆಯಲ್ಲಿ ನಾನು ಓದುವುದರಲ್ಲಿ ಹೇಗೆ ತಾನೇ ಗಮನ ಹರಿಸಲು ಸಾಧ್ಯ? ನಾನು ಯಾವಾಗಲೂ ನನ್ನ ಕ್ಲಾಸ್ನಲ್ಲಿ ಫಸ್ಟ್ ಬರ್ತಾ ಇದ್ದೆ. ಆದರೆ ನಾನು ಮುಂದೆ ಚೆನ್ನಾಗಿ ಓದಬೇಕು ಅಂದರೆ ನನಗೆ ಸ್ಕಾಲರ್ಶಿಪ್ ಸಿಗಬೇಕಾಗಿತ್ತು. ನನಗೆ ಸ್ಕಾಲರ್ಶಿಪ್ ಸಿಗಬೇಕು ಅಂದರೆ ನಾನು ಇಡೀ ಸ್ಕೂಲ್ಗೆ ಫಸ್ಟ್ ಬರಬೇಕಾಗಿತ್ತು. ಆದ್ದರಿಂದಲೇ ನಾನು ಈಗ ತುಂಬ ಕಷ್ಟಪಟ್ಟು ಏಕಾಗ್ರತೆಯಿಂದ ಓದಲು ಶುರು ಮಾಡಿದೆ. ಇತ್ತೀಚೆಗೆ ನಮ್ಮ ಮನೆಯ ಪರಿಸ್ಥಿತಿ ತುಂಬ ಹದಗೆಡ್ತಾ ಇತ್ತು. ಆದ್ದರಿಂದ ನನ್ನ ಇಬ್ಬರು ತಂಗಿಯರ ವಿದ್ಯಾಭ್ಯಾಸವನ್ನು ನಿಲ್ಲಿಸಬೇಕಾಯಿತು. ಅಪ್ಪ ಕೇವಲ ಒಬ್ಬರಿಗೆ ಮಾತ್ರ ಸ್ಕೂಲ್ ಫೀಸನ್ನು ಕಟ್ಟಲು ಅವರ ಬಳಿ ದುಡ್ಡು ಉಳಿತಾಯಿತು. ಅಪ್ಪ ಹೇಳ್ತಾ ಇದ್ರು, ನಾನು ಅವರಿಬ್ಬರ ವಿದ್ಯಾಭ್ಯಾಸವನ್ನು ನನ್ನ ಇಷ್ಟದ ಪ್ರಕಾರ ನಿಲ್ಲಿಸಲಿಲ್ಲ. ಅವರಿಗೆ ಓದಲು ಒಂದು ಚೂರು ಇಷ್ಟವಿಲ್ಲ. ಆದ್ದರಿಂದಲೇ ಅವರ ವಿದ್ಯಾಭ್ಯಾಸವನ್ನು ನಿಲ್ಲಿಸಬೇಕಾಯಿತು ಅಂತ. ಆದರೆ ನಿನ್ನ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ ಮಗಳೇ. ನಿನಗೆ ಓದಲು ಕೂಡ ತುಂಬ ಆಸಕ್ತಿ ಇದೆ. ನೀನು ಚೆನ್ನಾಗಿ ಓದಿ ಅಭಿವೃದ್ಧಿಯಾದರೆ ಆ ದಿನ ನಮ್ಮ ಎಲ್ಲ ಕಷ್ಟಗಳು ತೀರಿ ಹೋಗ್ತವೆ ಅಂತ ಅಪ್ಪ ಹೇಳ್ತಾ ಇದ್ರು. ನನ್ನ ತಂಗಿ ಸುಮಾ ಮನೆಯಲ್ಲಿ ಇದ್ದು ಅವಳು ಬಟ್ಟೆ ಹೊಲಿಯುವುದನ್ನು ಕಲಿತುಕೊಂಡ್ಳು ಮತ್ತು ಇನ್ನೊಬ್ಬ ತಂಗಿ ಮನೆಗೆ ಕೆಲಸಗಳನ್ನು ಮಾಡಲು ಕಲಿತುಕೊಂಡ್ಳು. ನಾನು ಹೈಸ್ಕೂಲ್ನಲ್ಲಿ ಸ್ಕೂಲಿಗೆ ಮೊದಲ ರ್ಯಾಂಕಿನಲ್ಲಿ ಪಾಸ್ ಆಗಿದ್ದೆ. ಇದನ್ನು ನೋಡಿ ನನ್ನ ತಂದೆ ತಾಯಿ ತುಂಬ ಸಂತೋಷಪಟ್ಟಿದ್ರು. ನಂತರ ಸ್ಕಾಲರ್ಶಿಪ್ನ ಸಹಾಯದಿಂದ ಕಾಲೇಜಿನಲ್ಲಿ ಕೂಡ ಅಡ್ಮಿಷನ್ ಸಿಕ್ಕಿತ್ತು. ಇದರ ಜೊತೆ ನಾನು ಅಕ್ಕಪಕ್ಕದ ಮನೆಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಟ್ಯೂಷನ್ ಕೂಡ ಹೇಳಿಕೊಡಲು ಶುರು ಮಾಡಿದೆ. ಈ ರೀತಿ ನಾನು ಓದುತ್ತಾ ಮನೆಯ ಸಣ್ಣ ಪುಟ್ಟ ಖರ್ಚುಗಳಿಗೆ ದುಡ್ಡನ್ನು ಕೂಡ ಸಂಪಾದನೆ ಮಾಡ್ತಾ ಇದ್ದೆ.
ಕಾಲೇಜು ಮುಗಿದು ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತೆಗೆಸಿಕೊಳ್ಳಲು ನನ್ನ ಬಳಿ ಈಗ ದುಡ್ಡಿರಲಿಲ್ಲ. ನಾನು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುವ ದುಡ್ಡು ಅದೆಲ್ಲವನ್ನು ಮನೆಗೆ ಕೊಟ್ಟು ಬಿಡ್ತಾ ಇದ್ದೆ. ಈಗ ನನ್ನ ಬಳಿ ಏನೂ ದುಡ್ಡು ಉಳಿದೇ ಇರಲಿಲ್ಲ ಮತ್ತು ಅಪ್ಪ ಅಮ್ಮನ ಬಳಿ ಕೂಡ ಅಷ್ಟೊಂದು ದುಡ್ಡು ಇರಲಿಲ್ಲ. ಆದ್ದರಿಂದ ಈಗ ನಾನೇ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸುವ ಯೋಚನೆ ಮಾಡ್ತಾ ಇದ್ದೆ. ನಾನು ಅಂದುಕೊಂಡೆ, ಇನ್ನು ಓದಿದ್ದು ಸಾಕು, ನಾನು ಯಾವುದಾದರೂ ಕೆಲಸವನ್ನು ಮಾಡಿ ನನ್ನ ತಂದೆ ತಾಯಿಗೆ ಸಹಾಯ ಮಾಡಬೇಕು ಅಂತ. ಆಗಲೇ ನನಗೆ ಸರ್ಕಾರದಿಂದ ಸ್ಕಾಲರ್ಶಿಪ್ ಸಿಕ್ಕಿತ್ತು. ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ನ ಸಹಾಯದಿಂದ ಯೂನಿವರ್ಸಿಟಿಯಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ಮಕ್ಕಳಿಗೆ ಮನೆಯ ಬಳಿ ಟ್ಯೂಷನ್ ಕೂಡ ಹೇಳಿಕೊಡ್ತಾ ಇದ್ದೆ. ಕಾಲೇಜಿನ ಜೀವನ ಅದು ತುಂಬ ಅದ್ಭುತವಾಗಿತ್ತು. ಆದರೆ ನಾನು ಅಂದುಕೊಳ್ತಾ ಇದ್ದೆ, ಸುಮ್ಮನೆ ಸ್ನೇಹಿತರನ್ನು ಬೆಳೆಸಿಕೊಳ್ಳುವುದು, ಸಮಯ ವೇಸ್ಟ್ ಮಾಡುವುದು, ಇದರಿಂದ ನಮಗೆ ಏನು ಉಪಯೋಗವಿಲ್ಲ ಅಂತ. ನನ್ನ ಮೇಲೆ ಇದ್ದ ಜವಾಬ್ದಾರಿಗಳು ಮತ್ತು ನನ್ನ ತಂದೆ ತಾಯಿಯ ನಂಬಿಕೆಯನ್ನು ನಾನು ಯಾವತ್ತೂ ಮುರಿಯೋದಿಲ್ಲ ಅಂತ ನಾನು ತೀರ್ಮಾನ ಮಾಡಿಕೊಂಡಿದ್ದೆ. ಒಬ್ಬ ಮಗಳಾಗಿ ನನ್ನ ಮೇಲೆ ಕೇವಲ ಜವಾಬ್ದಾರಿಗಳು ಮಾತ್ರವಲ್ಲ, ನನ್ನ ತಂದೆ ತಾಯಿಯ ಗೌರವವನ್ನು ಉಳಿಸುವುದು ಕೂಡ ನನ್ನ ಜವಾಬ್ದಾರಿಯೇ ಆಗಿತ್ತು. ನಾನು ಕಾಲೇಜಿನಲ್ಲಿ ಕೇವಲ ಕೆಲವರ ಜೊತೆ ಮಾತ್ರ ಫ್ರೆಂಡ್ಶಿಪ್ ಮಾಡಿದ್ದೆ. ಯಾಕೆಂದರೆ ಕಾಲೇಜಿನಲ್ಲಿ ಹುಡುಗರು ಆಗಾಗ ದೊಡ್ಡ ದೊಡ್ಡ ಹೋಟೆಲ್ಸ್ಗೆ ಹೋಗುವುದು, ಮಾಲ್ಗಳಿಗೆ ಹೋಗುವುದು, ಬರ್ತ್ಡೇ ಪಾರ್ಟಿಗಳು, ಕೆಲವೊಂದು ಪಾರ್ಟಿಗಳು, ಸಿನಿಮಾಗಳು ಮತ್ತು ಹೊರಗೆ ಸುತ್ತಾಡಲು ಅಂತ ಅವರು ತುಂಬ ದುಡ್ಡನ್ನು ಖರ್ಚು ಮಾಡ್ತಾ ಇದ್ರು. ಆ ವಿಷಯಗಳಲ್ಲಿ ನನಗೆ ತುಂಬ ಭಯವಾಗ್ತಾ ಇತ್ತು ಮತ್ತು ನನ್ನ ಬಳಿ ಅಷ್ಟೊಂದು ದುಡ್ಡು ಕೂಡ ಇರ್ತಾ ಇರಲಿಲ್ಲ. ಆದ್ದರಿಂದಲೇ ನಾನು ಯಾರ ಜೊತೆಯೂ ಸ್ನೇಹವನ್ನು ಬೆಳೆಸಲೇ ಇಲ್ಲ. ಕೇವಲ 4-5 ಜನರನ್ನು ಮಾತ್ರ ನಾನು ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದೆ ಅಷ್ಟೇ. ಅದು ಕೂಡ ನನ್ನಂತೆಯೇ ಸಿಂಪಲ್ ಆದ ಹುಡುಗಿಯರನ್ನು. ನಾನು ಯಾವಾಗಲೂ ಯೋಚಿಸ್ತಾ ಇದ್ದೆ, ನನ್ನ ಮುಂದಿನ ಜೀವನ ಹೇಗಿರುತ್ತೆ, ನನ್ನ ತಂದೆ ತಾಯಿ ಅಂದುಕೊಂಡ ಹಾಗೆ ನಾನು ಬದುಕಬಹುದಾ ಅಂತ. ರಾತ್ರಿಯಲ್ಲಿ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಮಲಗಿದ್ರೆ, ಆದರೆ ನಾನು ಮಾತ್ರ ತಡರಾತ್ರಿಯವರೆಗೂ ಚೆನ್ನಾಗಿ ಓದ್ಕೊಳ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಕರೆಂಟು ಇಲ್ಲದೆ ಲೈಟ್ಗಳು ಇರ್ತಾ ಇರಲಿಲ್ಲ. ಆದ್ದರಿಂದ ನಾನು ಸಣ್ಣ ದೀಪದ ಬೆಳಕಿನಲ್ಲಿಯೇ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದೆ. ನನ್ನ ಮನೆಯಲ್ಲಿ ಎಲ್ಲರೂ ನನಗಾಗಿ ಎಷ್ಟೊಂದು ಕಷ್ಟಪಡ್ತಾ ಇದ್ರು. ನಾನು ಓದಲು ನನ್ನ ಹಿಂದೆ ಎಲ್ಲರ ಕಷ್ಟ ಮತ್ತು ನಿಷ್ಠೆ ಕೂಡ ಇತ್ತು. ನನ್ನ ಎಕ್ಸಾಮ್ಗೆ ಇನ್ನು ಕೇವಲ ಒಂದೇ 1 ವಾರ ಮಾತ್ರ ಬಾಕಿ ಇತ್ತು. ನಾನು ರಾತ್ರಿ ಕುಳಿತು ಓದಿಕೊಳ್ತಾ ಇದ್ದೆ. ಆಗಲೇ ಅಮ್ಮ ಜೋರಾಗಿ ಕಿರುಚುತ್ತಾ ಗಾಬರಿಯಿಂದ ಕೂಗ್ತಾ ಇದ್ರು. ಹೋಗಿ ನೋಡಿದಾಗ ಅಮ್ಮ ಹೇಳಿದ್ರು, ಅಪ್ಪನಿಗೆ ತುಂಬ ಹುಷಾರಿಲ್ಲ, ಈ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅಂತ. ಮಧ್ಯರಾತ್ರಿ ಸುಮಾರು 2 ಗಂಟೆಯಾಗಿತ್ತು. ಸುತ್ತಮುತ್ತಲು ತುಂಬ ಜಾಸ್ತಿ ಕತ್ತಲು ಕವಿದಿತ್ತು. ಹೊರಗಡೆ ಯಾರೂ ಜನ ಕಾಣಿಸ್ತಾ ಇರಲಿಲ್ಲ. ಮನೆಯಲ್ಲಿ ಅಪ್ಪನ ಆರೋಗ್ಯ ತುಂಬ ಕೆಟ್ಟು ಹೋಗಿತ್ತು. ಹೊರಗಡೆ ಒಂದೇ ಒಂದು ರಿಕ್ಷಾ ಕೂಡ ಕಾಣಿಸ್ತಾ ಇರಲಿಲ್ಲ. ನನಗೆ ತುಂಬ ಭಯವಾಗ್ತಾ ಇತ್ತು. ನಾನು ತುಂಬ ದೂರ ಆಟೋ ಹುಡುಕುತ್ತಾ ಹೋಗ್ತಾ ಇದ್ದೆ. ಆಗಲೇ ಸ್ವಲ್ಪ ದೂರದಲ್ಲಿ ಒಂದು ರಿಕ್ಷಾ ಕಾಣಿಸ್ತು. ನಾನು ಆತನನ್ನು ಕರೆದಾಗ ಅವರು ಹೇಳಿದ್ರು, ತುಂಬ ರಾತ್ರಿ ಆಗ್ಬಿಟ್ಟಿದೆ, ಈಗ ನಾನು ಮನೆಗೆ ಹೋಗುವ ಸಮಯ, ನಾನು ನಿಮಗೆ ಸಹಾಯ ಮಾಡಲು ಆಗೋದಿಲ್ಲ ಅಂತ. ನಾನು ಆತನ ಮುಂದೆ ಕೈ ಜೋಡಿಸಿ, ನೀವು ಈ ಸಮಯದಲ್ಲಿ ನನಗೆ ಸಹಾಯ ಮಾಡಲಿಲ್ಲ ಅಂದರೆ ನನ್ನ ತಂದೆ ಸತ್ತು ಹೋಗ್ತಾರೆ. ದಯವಿಟ್ಟು ನನ್ನ ಅಪ್ಪನನ್ನು ಬದುಕಿಸಲು ನನಗೆ ಸಹಾಯ ಮಾಡಿ. ನಾನು ಜೀವನ ಪೂರ್ತಿ ನಿಮ್ಮ ಈ ಋಣವನ್ನು ನೆನೆಸಿಕೊಳ್ತೀನಿ ಅಂತ ನಾನು ಅಳುತ್ತಾ ಅವರ ಮುಂದೆ ಬೇಡಿಕೊಳ್ತಾ ಇರೋದನ್ನ ನೋಡಿ ಅವರು ನನ್ನ ಜೊತೆ ಬರುವುದಕ್ಕೆ ಒಪ್ಪಿಕೊಂಡ್ರು. ನಾವು ಮನೆಗೆ ಬಂದಾಗ ಅಮ್ಮ ಬಾಗಿಲಿನ ಬಳಿ ನಿಂತು ಜೋರಾಗಿ ಅಳ್ತಾ ಇದ್ರು. ನನ್ನ 2 ತಂಗಿಯರು ಅಪ್ಪನ ಜೊತೆ ಕುಳಿತುಕೊಂಡು ಅವರು ಕೂಡ ಜೋರಾಗಿ ಅಳ್ತಾ ಇದ್ರು. ನಾವೆಲ್ಲರೂ ಈಗ ಅಪ್ಪನನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋದೆವು. ಡಾಕ್ಟರ್ ಹೇಳಿದರು, ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ನಮಗೆಲ್ಲರಿಗೂ ತುಂಬ ಜಾಸ್ತಿ ಭಯವಾಗ್ತಾ ಇತ್ತು. ತುಂಬ ಸಮಯದ ನಂತರ ಡಾಕ್ಟರ್ ಹೊರಗೆ ಬಂದು, ಈ ರಾತ್ರಿ ಅವರನ್ನು ಅಬ್ಸರ್ವೇಷನ್ನಲ್ಲಿ ಇಡಬೇಕು, ಈ ರಾತ್ರಿ ಅವರು ಇಲ್ಲೇ ಇರಲಿ ಅಂತ ಹೇಳಿದ್ರು. ಬೆಳಿಗ್ಗೆ ನನಗೆ ಎಕ್ಸಾಮ್ ಕೂಡ ಇತ್ತು. ಅಮ್ಮನ ಆರೋಗ್ಯ ಕೂಡ ಸ್ವಲ್ಪ ಕೂಡ ಸರಿ ಇರಲಿಲ್ಲ. ಆದ್ದರಿಂದ ನಾನು ಅಮ್ಮನನ್ನು ಮನೆಗೆ ಕಳುಹಿಸಬೇಕಾಯಿತು. ಅಪ್ಪನಿಗಿಂತ ನನ್ನ ಎಕ್ಸಾಮ್ಸು, ನನ್ನ ವಿದ್ಯೆ ಅದೇನು ದೊಡ್ಡದಾಗಿರಲಿಲ್ಲ.
ಆದರೆ ಅಮ್ಮ ಮನೆಗೆ ಹೋಗದೆ ಹಾಸ್ಪಿಟಲ್ನಲ್ಲಿ ನನ್ನ ಜೊತೆಯೇ ಉಳಿದುಕೊಂಡಿದ್ರು. ಬೆಳಿಗ್ಗೆ ಅಪ್ಪನ ಆರೋಗ್ಯ ಸ್ವಲ್ಪ ಸುಧಾರಿಸಿತು. ಆದ್ದರಿಂದಲೇ ನಾನು ನನ್ನ ಎಕ್ಸಾಮ್ ಅನ್ನು ಬರೆಯಲು ಕಾಲೇಜ್ಗೆ ಹೋಗಿದ್ದೆ. ಎಕ್ಸಾಮ್ ಅನ್ನು ಮುಗಿಸಿಕೊಂಡು ಹಾಸ್ಪಿಟಲ್ಗೆ ವಾಪಸ್ ಬಂದಾಗ ಅಮ್ಮ ನನ್ನನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾ ಇದ್ರು. ನಾನು ಗಾಬರಿಯಾಗಿ ಅಮ್ಮನನ್ನೇ ನೋಡ್ತಾ ಇದ್ದೆ. ಯಾಕೆಂದ್ರೆ ಬೆಳಿಗ್ಗೆ ನಾನು ಹೋಗುವಾಗ ಅಮ್ಮ ತುಂಬಾ ಶಾಂತವಾಗಿದ್ರು. ಅಪ್ಪನ ಆರೋಗ್ಯ ಕೂಡ ಚೆನ್ನಾಗಿಯೇ ಇತ್ತು. ಆದರೆ ಈಗ ಅಮ್ಮನನ್ನು ನೋಡಿ ಆಕೆ ಹೇಳಿದ ಮಾತನ್ನು ಕೇಳಿ ನಾನು ಅಲ್ಲೇ ಕುಸಿದು ಹೋದೆ. ನಾನು ಬರುವುದಕ್ಕಿಂತ ಸ್ವಲ್ಪ ಸಮಯದ ಮೊದಲೇ ಅಪ್ಪ ಈ ಲೋಕವನ್ನು ಬಿಟ್ಟು ಹೊರಟು ಹೋಗಿದ್ರು. ಈ ಮಾತು ಕೇಳಿ ನಾನು ಅಲ್ಲೇ ಕುಸಿದು ಬಿದ್ದಿದ್ದೆ. ನನಗೆ ಏನೂ ಅರ್ಥವಾಗಲಿಲ್ಲ. ನನಗೆ ಎಷ್ಟೊಂದು ದುಃಖವಾಗ್ತಾ ಇತ್ತು, ಎಷ್ಟೊಂದು ಅಳು ಬರ್ತಾ ಇತ್ತು ಅಂದರೆ ನನ್ನಿಂದ ಅಳಲು ಕೂಡ ಆಗಲಿಲ್ಲ. ಆ ಸಮಯದಲ್ಲಿ ನನ್ನ ತಾಯಿಯನ್ನು ಮತ್ತು ನನ್ನ ತಂಗಿಯರನ್ನು ನಾನೇ ನೋಡಿಕೊಳ್ಬೇಕಾಗಿತ್ತು. ಎಲ್ಲ ಸಂಬಂಧಿಕರು ಮನೆಗೆ ಬಂದು ಬಿಟ್ಟಿದ್ರು. ಒಬ್ಬ ಮಗನಾಗಿ ಮುಂದೆ ನಿಂತು ಅಪ್ಪನ ಅಂತ್ಯ ಸಂಸ್ಕಾರಗಳನ್ನು ನಾನೇ ಮಾಡಿ ಮುಗಿಸಿದೆ. ಮನೆಗೆ ಬಂದು ಅಪ್ಪನ ಫೋಟೋ ಮುಂದೆ ಕುಳಿತುಕೊಂಡು ನಾನು ಈಗ ಜೋರಾಗಿ ಅಳ್ತಾ ಇದ್ದೆ. ನಾನು ಎಲ್ಲರ ಮುಂದೆ ತುಂಬ ಧೈರ್ಯವಾಗಿ ಎಲ್ಲವನ್ನೂ ಮಾಡ್ತಾ ಇದ್ದೆ. ಆದರೆ ನನ್ನೊಳಗೆ ಇದ್ದ ದುಃಖ ನಾನು ಯಾರಿಗೂ ತೋರಿಸಿಕೊಳ್ಳಲಿಲ್ಲ. ಅಪ್ಪ ಮಧ್ಯದಲ್ಲಿ ಈ ರೀತಿ ನಮ್ಮನ್ನು ಬಿಟ್ಟು ಹೋದದ್ದು ನನ್ನಿಂದ ತಡೆಯಲಾಗಲಿಲ್ಲ. ನನ್ನ ಯಶಸ್ಸನ್ನು ನೋಡಬೇಕು ಅಂತ ಅಪ್ಪ ಎಷ್ಟೋ ಕನಸು ಕಂಡಿದ್ರು. ಆದರೆ ನಾನು ಯಶಸ್ಸಿನ ಮೆಟ್ಟಿಲಿನ ಬಳಿ ಬರುವಷ್ಟರಲ್ಲಿಯೇ ಅಪ್ಪ ಈ ಲೋಕವನ್ನು ನಮ್ಮನ್ನು ಬಿಟ್ಟು ಹೊರಟು ಹೋಗಿದ್ರು. ಈಗ ಇಬ್ಬರು ತಂಗಿಯರ ಜವಾಬ್ದಾರಿ, ಅವರ ಮದುವೆಯ ಜವಾಬ್ದಾರಿ ನನ್ನ ಮೇಲೆಯೇ ಬಂದಿತ್ತು. ಅವರಿಬ್ಬರಿಗೂ ಬಂದಂತಹ ಸಂಬಂಧಗಳು ನಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡಿ ವಾಪಸ್ ಹೊರಟು ಹೋಗ್ತಾ ಇದ್ವು. ಸ್ವಲ್ಪ ದಿನದ ನಂತರ ಈಗ ನನ್ನ ತಂಗಿಗೆ ಒಂದು ಒಳ್ಳೆಯ ಸಂಬಂಧ ಬಂದಿತ್ತು. ಆದರೆ ಅಮ್ಮ ಅಂದುಕೊಳ್ತಾ ಇದ್ರು ಮೊದಲು ನನ್ನ ಮದುವೆಯಾಗಲಿ ಅಂತ. ಆದರೆ ನನಗೆ ಮದುವೆ ಮಾಡಿಕೊಳ್ಳಲು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ನಾನು ಅಮ್ಮನಿಗೆ ಹೇಳಿಬಿಟ್ಟಿದ್ದೆ, ನಾನು ಮೊದಲು ನನ್ನ ತಂಗಿಯರ ಮದುವೆಯನ್ನು ಮಾಡ್ತೀನಿ, ಕೊನೆಗೆ ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ. ನಾನು ಕೈಯಲ್ಲಿ ಡಿಗ್ರಿಯನ್ನು ಹಿಡಿದುಕೊಂಡು ಎಲ್ಲ ಕಡೆ ಕೆಲಸಕ್ಕಾಗಿ ಅಲೆದಾಡ್ತಾ ಇದ್ದೆ. ಆದರೆ ಲಂಚ ಕೊಡದೆ ಎಲ್ಲೂ ಕೆಲಸ ಸಿಗ್ತಾ ಇರಲಿಲ್ಲ. ಕೆಲವೊಂದು ಕಡೆ ನನ್ನ ಗೌರವಕ್ಕೆ ಬದಲಾಗಿ ನನಗೆ ಕೆಲಸ ಕೊಡಲು ಸಿದ್ಧರಾಗಿದ್ರು. ಆದರೆ ಕೆಲಸಕ್ಕಾಗಿ ನನ್ನ ಗೌರವ ಮತ್ತು ನನ್ನ ತಂದೆ ತಾಯಿಯ ಗೌರವವನ್ನು ಹಾಳು ಮಾಡಲು ನಾನು ಸಿದ್ಧಳಿರಲಿಲ್ಲ. ನಾನು ಎಲ್ಲಿ ಕೆಲಸಕ್ಕಾಗಿ ಹೋದರೂ ಇಂಟರ್ವ್ಯೂ ಮುಗಿದ ನಂತರ ಅವರು ನನ್ನ ಬಳಿ ಲಂಚ ಕೇಳ್ತಾ ಇದ್ರು. ಎಷ್ಟೋ ಬಾರಿ ನಾನು ಇಂಟರ್ವ್ಯೂ ಪಾಸ್ ಆದ ಮೇಲೆ ನನಗೆ ಗೊತ್ತಾಗ್ತಾ ಇತ್ತು ಆ ಕಂಪನಿಯ ಯಜಮಾನ ನನ್ನ ಜೊತೆ ಒಂದು ರಾತ್ರಿ ಕಳೆಯಬೇಕು ಅಂತ ಷರತ್ತು ಇಟ್ಟಿದ್ದಾರೆ ಅಂತ. ಕೆಲವೊಂದು ಕಡೆ ನನ್ನ ಜೊತೆ ಬಲವಂತ ಕೂಡ ಮಾಡಲು ಪ್ರಯತ್ನ ಪಡಲಾಯಿತು. ನಾನು ಎಷ್ಟೋ ಧೈರ್ಯದಿಂದ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಓಡಿ ಬಂದಿದ್ದೆ. ನನ್ನ ಬಳಿ ಅವರಿಗೆ ಲಂಚ ಕೊಡಲು ದುಡ್ಡಿರಲಿಲ್ಲ ಮತ್ತು ಅವರ ಷರತ್ತನ್ನು ಒಪ್ಪಿಕೊಳ್ಳಲು ನನಗೆ ಮನಸ್ಸು ಸಹ ಇರಲಿಲ್ಲ. ಎಷ್ಟೋ ಕಠಿಣವಾದ ಸ್ಥಿತಿಗಳನ್ನು ಎದುರಿಸಿದ ನಂತರ ಕೂಡ ನನಗೆ ಎಲ್ಲೂ ಕೆಲಸ ಸಿಗಲೇ ಇಲ್ಲ. ಈ ಮಧ್ಯೆ ನನ್ನ ತಂಗಿಗೆ ಒಂದು ಒಳ್ಳೆಯ ಸಂಬಂಧ ಬಂದಿತ್ತು. ಅವರಿಗೆ ನನ್ನ ತಂಗಿ ತುಂಬ ಇಷ್ಟವಾಗಿಬಿಟ್ಟಿದ್ಲು. ಅಮ್ಮ ಕೂಡ ಈ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟಿದ್ರು. ಆದರೆ ನನ್ನ ತಂಗಿಯ ಮದುವೆ ಮಾಡಲು ನಮ್ಮ ಬಳಿ ದುಡ್ಡೇ ಇರಲಿಲ್ಲ. ಅಮ್ಮನಿಗೆ ಅನ್ನಿಸ್ತಾ ಇತ್ತು ನನಗೆ ಕೆಲಸ ಸಿಕ್ಕಿದ ನಂತರ ನನ್ನ ತಂಗಿಯ ಮದುವೆಯನ್ನು ಮಾಡಬಹುದು ಅಂತ. ಆದರೆ ನಾನು ಅಮ್ಮನಿಗೆ ಹೇಗೆ ತಾನೇ ಹೇಳಿ ನನಗೆ ಕೆಲಸ ಸಿಗುವುದು ಅಷ್ಟೊಂದು ಸುಲಭವೇನೂ ಅಲ್ಲ ಅಂತ. ಕೆಲಸಕ್ಕಾಗಿ ನಾನು ಏನೇನು ಮಾಡಬೇಕಾಗತ್ತೆ ಅಂತ. ನಾನು ಪ್ರತಿದಿನ ಬೆಳಿಗ್ಗೆ ಕೆಲಸವನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೆ. ಎಲ್ಲ ಸ್ಥಳಗಳಲ್ಲೂ ಅಲೆದಾಡ್ತಾ ಇದ್ದೆ. ಬೇಜಾರು ಮಾಡಿಕೊಂಡು ಕೊನೆಗೆ ಮನೆಗೆ ವಾಪಸ್ ಬಂದು ಬಿಡ್ತಾ ಇದ್ದೆ. ನನ್ನ ಮುಖ ನೋಡಿ ಮನೆಯವರಿಗೆ ಅರ್ಥವಾಗ್ತಾ ಇತ್ತು ನನಗೆ ಇನ್ನೂ ಎಲ್ಲೂ ಕೆಲಸ ಸಿಕ್ಕೇ ಇಲ್ಲ ಅಂತ. ನನ್ನ ತಾಯಿ ಮತ್ತು ನನ್ನ ತಂಗಿಯರು ನನ್ನ ಮೇಲೆ ಎಷ್ಟೊಂದು ಭರವಸೆ ಇಟ್ಟುಕೊಂಡಿದ್ರು. ಆದರೆ ನನ್ನಿಂದ ಅವರ ಆಸೆಗಳನ್ನು, ಅವರ ಭರವಸೆಗಳನ್ನು ಈಡೇರಿಸಲು ಆಗ್ತಾನೇ ಇರಲಿಲ್ಲ. ಮದುವೆಯ ತಾರೀಕು ಈಗ ಹತ್ತಿರ ಬರ್ತಾ ಇತ್ತು. ದಿನಗಳು ಬೇಗ ಬೇಗ ಕಳೆದು ಹೋಗ್ತಾ ಇದ್ವು. ಮನೆಯಲ್ಲಿ ಎಲ್ಲರೂ ತುಂಬ ಟೆನ್ಷನ್ ಮಾಡಿಕೊಂಡಿದ್ರು. ನಾನು ಮನೆಗೆ ಬಂದಾಗ ಅಮ್ಮ ಕೇಳ್ತಾ ಇದ್ರು, ಈ ದಿನ ಕೂಡ ನಿನಗೆ ಕೆಲಸ ಸಿಗ್ಲಿಲ್ವಾ ನಂದಿನಿ ಅಂತ. ಮನೆಯ ಪರಿಸ್ಥಿತಿ ದಿನದಿಂದ ದಿನಗೆ ಬಿಗಡಾಯಿಸ್ತಾ ಇತ್ತು. ನಾನು ಈಗ ನಡೆದುಕೊಂಡೇ ಕೆಲಸಕ್ಕಾಗಿ ಅಲೆದಾಡ್ತಾ ಇದ್ದೆ.
ಒಂದು ದಿನ ನಾನು ಮಕ್ಕಳಿಗೆ ಟ್ಯೂಷನ್ ಹೇಳಿ ಮನೆಗೆ ವಾಪಸ್ ಬರ್ತಾ ಇರಬೇಕಾದ್ರೆ ನಾನು ನೋಡಿದೆ, ಒಂದು ಸಣ್ಣ ತಳ್ಳುವ ಗಾಡಿ ಇಟ್ಟುಕೊಂಡು ಒಬ್ಬ ವ್ಯಕ್ತಿ ಮೋಮೋಸ್, ಚಾಟ್ಸ್ ಎಲ್ಲವನ್ನು ಮಾರ್ತಾ ಇರೋದು. ಮಹಿಳೆಯರು, ಮಕ್ಕಳು ತುಂಬಾ ಪ್ರೀತಿಯಿಂದ, ಆಸೆಯಿಂದ ಅದನ್ನು ತಿಂತಾ ಇದ್ರು. ಸ್ವಲ್ಪ ಸಮಯದಲ್ಲಿಯೇ ಆತನಿಗೆ ಎಷ್ಟೊಂದು ವ್ಯಾಪಾರವಾಗ್ತಾ ಇತ್ತು. ಅಡಿಗೆ ಮಾಡುವುದು ನನಗೆ ಕೂಡ ಬರುತ್ತೆ. ನನಗೆ ಬರದೇ ಇರೋದನ್ನ ನಾನು ಅಮ್ಮನಿಂದ ಕಲಿತುಕೊಳ್ತೀನಿ ಅಂತ ನಾನು ಅಂದುಕೊಂಡೆ. ಬೇರೆ ದಾರಿ ಇಲ್ಲದೆ ಈಗ ನಾನು ಒಂದು ತೀರ್ಮಾನವನ್ನು ಮಾಡಿಕೊಂಡೆ. ನಾನು ಈ ಕೆಲಸವನ್ನೇ ಮಾಡಬೇಕು ಅಂತ. ನನ್ನ ಬಳಿ ಉಳಿದಿದ್ದ ಸ್ವಲ್ಪ ದುಡ್ಡಿನಿಂದ ನಾನು ಮಾರ್ಕೆಟ್ಗೆ ಹೋಗಿ ಬೇಕಾದ ಎಲ್ಲ ಐಟಮ್ಸ್ಗಳನ್ನು ಕೊಂಡುಕೊಂಡು ಬಂದೆ. ಅಮ್ಮನ ಜೊತೆ ಇದರ ಬಗ್ಗೆ ಮಾತನಾಡಿದಾಗ ಮೊದಲು ಅಮ್ಮ ಸ್ವಲ್ಪ ಶಾಕ್ ಆಗಿದ್ರು. ನಂತರ ಅಮ್ಮನಿಗೂ ಕೂಡ ಈ ಕೆಲಸ ತುಂಬ ಇಷ್ಟವಾಗಿತ್ತು. ತಳ್ಳುವ ಗಾಡಿಯನ್ನು ಬಾಡಿಗೆಗೆ ಪಡೆದುಕೊಳ್ಳಲು ಹೋದಾಗ ಆ ಶೆಡ್ನ ಗಾಡಿಯ ಮಾಲೀಕರು ಹೇಳಿದ್ರು, ನೀನು ಒಂದು ಹೆಣ್ಣು, ನೋಡಲು ವಿದ್ಯಾವಂತೆಯ ರೀತಿ ಕಾಣಿಸ್ತಾ ಇದೆಯಾ ಎಂದು ಅವರು ನನ್ನನ್ನು ವಿಚಿತ್ರವಾಗಿ ನೋಡ್ತಾ ಇದ್ರು. ಆಗ ನಾನು ಹೇಳಿದೆ, ನಾನು ಹೆಣ್ಣಾದರೆ ಏನಾಗೋಯ್ತು? ಈ ಸಮಾಜದಲ್ಲಿ ಒಂದು ವಿದ್ಯಾವಂತ ಹೆಣ್ಣಿಗೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ನಾನು ನನ್ನ ಮಾನವನ್ನು, ನನ್ನ ಗೌರವವನ್ನು ಬೇರೊಬ್ಬರ ಬಳಿ ಅಡ ಇಡುವುದಕ್ಕಿಂತ ಗೌರವವಾಗಿ ಈ ಕೆಲಸ ಮಾಡುವುದರಲ್ಲಿ ತಪ್ಪೇನಿದೆ ಹೇಳಿ ಅಂತ ಕೇಳಿದೆ. ನಾನು ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಪಾಸ್ ಮಾಡಿದ್ದೀನಿ. ಅಷ್ಟು ಮಾತ್ರವಲ್ಲ, ಒಳ್ಳೆಯ ನಂಬರ್ಗಳಿಂದ ಪಾಸ್ ಕೂಡ ಆಗಿದೆ. ನಾನು ಒಂದು ಗೌರವವಾದ ಕುಟುಂಬದಲ್ಲಿ ಬೆಳೆದಂತಹ ಬಡ ಹೆಣ್ಣು ಮಗಳು. ಆದರೆ ಈ ಸಮಾಜ ನನಗೆ ಬೇರೆ ದಾರಿಯನ್ನು ಬಿಟ್ಟೇ ಇಲ್ಲ. ನನ್ನ ತಂದೆ ಸತ್ತು ಹೋದ ನಂತರ ನನಗೆ ಎಲ್ಲೂ ಕೆಲಸ ಸಿಗಲಿಲ್ಲ. ಎಲ್ಲೇ ಕೆಲಸಕ್ಕೆ ಹೋದರೂ ಜನ ನನ್ನನ್ನು, ನನ್ನ ಅಸಹಾಯಕತೆಯನ್ನು ಅವಕಾಶವಾಗಿ ಬಳಸ್ಕೋಬೇಕು ಅಂತ ನೋಡ್ತಾ ಇದ್ದಾರೆ. ನನ್ನ ಮಾತುಗಳಲ್ಲಿ ಎಷ್ಟೊಂದು ದುಃಖ ತುಂಬಿತ್ತು. ಆ ವ್ಯಕ್ತಿ ನನ್ನ ಮಾತುಗಳನ್ನು ತುಂಬ ಗಮನವಿಟ್ಟು ಕೇಳಿಸ್ಕೊಳ್ತಾ ಇದ್ರು. ನಂತರ ಅವರು ಹೇಳಿದ್ರು, ಸರಿ ಮಗಳೇ, ಆಯಿತು, ನನ್ನ ಈ ಗಾಡಿಯನ್ನು ನಾನು ನಿನಗೆ ಬಾಡಿಗೆಗೆ ಕೊಡ್ತೀನಿ. ನಿನ್ನ ಮೇಲೆ ನನಗೆ ಎಷ್ಟೊಂದು ಹೆಮ್ಮೆ ಇದೆ. ಇಷ್ಟೊಂದು ಕಠಿಣ ಸಮಸ್ಯೆಗಳಿಂದ ಹೊರಬಂದು ನೀನು ಈ ಕೆಲಸವನ್ನು ಮಾಡ್ತಾ ಇದೀಯಾ. ನೀನು ನನಗೆ ಅಡ್ವಾನ್ಸ್ ಕೂಡ ಕೊಡುವ ಅವಶ್ಯಕತೆ ಕೂಡ ಇಲ್ಲ. ಮುಂದಿನ ತಿಂಗಳು ನಿನಗೆ ದುಡ್ಡು ಬಂದರೆ ನೀನು ನನಗೆ ಬಾಡಿಗೆಯನ್ನು ಕೊಡಬಹುದು. ನಾನು ನಿನ್ನ ಮೇಲೆ ಯಾವುದೇ ದಯೆಯನ್ನು ತೋರಿಸ್ತಾ ಇಲ್ಲ. ನಿನ್ನ ಮೇಲೆ ನನಗೆ ಎಷ್ಟೊಂದು ಗೌರವವಿದೆ. ಯಾಕೆಂದರೆ ನನಗೂ ಕೂಡ 5 ಜನ ಹೆಣ್ಣು ಮಕ್ಕಳಿದ್ದಾರೆ. ನನ್ನ ಹೆಣ್ಣು ಮಕ್ಕಳಿಗೂ ಕೂಡ ಆ ದೇವರು ಒಳ್ಳೆಯದು ಮಾಡಲಿ ಅಂತ ಕೇವಲ ಒಂದೇ ಒಂದು ಚಿಕ್ಕ ಆಸೆಯಷ್ಟೇ. ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಿ ಒಂದು ತಳ್ಳುವ ಗಾಡಿಯನ್ನು ತೆಗೆದುಕೊಂಡು ಅಲ್ಲಿಂದ ಸಂತೋಷವಾಗಿ ಬಂದೆ. ನಾನು, ಅಮ್ಮ ಮತ್ತು ನನ್ನ ತಂಗಿಯರು ಎಲ್ಲರೂ ಸೇರಿ ಮೋಮೋಸ್, ಫ್ರೆಂಚ್ ಫ್ರೈಸ್, ಸ್ಮೈಲೀಸ್, ಸ್ಪ್ರಿಂಗ್ ರೋಲ್ಸ್ ಎಲ್ಲವನ್ನು ಮಾಡಲು ಎಲ್ಲವನ್ನು ತಯಾರಿ ಮಾಡಿಕೊಂಡು ಸಾಯಂಕಾಲ ಗಾಡಿ ತೆಗೆದುಕೊಂಡು ಮನೆಯಿಂದ ಹೊರಬಂದಾಗ ಪದೇ ಪದೇ ನನ್ನ ಕಣ್ಣುಗಳಿಂದ ನೀರು ಬರ್ತಾನೆ ಇತ್ತು. ನಾನು ಅಂದುಕೊಳ್ತಾ ಇದ್ದೆ, ಇಷ್ಟೊಂದು ವರ್ಷಗಳು ನಾನು ಎಷ್ಟೋ ಕಷ್ಟಪಟ್ಟು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರೆಸಿದೆ. ಅದರ ಬದಲು ಓದುವುದನ್ನು ಬಿಟ್ಟು ಸಣ್ಣ ಪುಟ್ಟ ಕೆಲಸ ಮಾಡಿ ಸ್ವಲ್ಪ ಹಣ ಕೂಡಿಟ್ಟಿದ್ರು ಈ ದಿನ ಎಷ್ಟೋ ಗೌರವವಾಗಿ ನನ್ನ ತಂಗಿಯರ ಮದುವೆಯನ್ನು ಮಾಡಬಹುದಾಗಿತ್ತು ಅಲ್ವಾ ಅಂತ. ಈಗ ಇದೇ ನನ್ನ ಕೊನೆಯ ಆಧಾರವಾಗಿತ್ತು. ಇದರಿಂದಲೇ ನನ್ನ ಜೀವನ, ನನ್ನ ಮನೆ ನಡೆಸುವ ಆಸೆ ನನಗೆ ಇತ್ತು. ತುಂಬ ಸಮಯ ನಾನು ಗಾಡಿಯ ಬಳಿ ನಿಂತು ಕಣ್ಣೀರು ಹಾಕ್ತಾ ಇದ್ದೆ. ಅಪ್ಪನ ಮರಣದ ನಂತರ ಈ ದಿನ ನಾನು ಮತ್ತೆ ತುಂಬ ದುಃಖದಲ್ಲಿದ್ದೆ. ನಾನು ಅಂದುಕೊಳ್ತಾ ಇದ್ದೆ, ಚೆನ್ನಾಗಿ ಓದಿ ನನ್ನ ತಂದೆ ತಾಯಿಯ ಕಷ್ಟವನ್ನು ದೂರ ಮಾಡ್ತೀನಿ ಅಂತ. ಆದರೆ ನನ್ನ ಈ ಕಷ್ಟವನ್ನು, ನನ್ನ ಸ್ಥಿತಿಯನ್ನು ನೋಡಿ ನನ್ನ ಮೇಲೆ ನನಗೆ ಅನುಕಂಪ ಉಂಟಾಗ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಜನ ನಮ್ಮ ಗಾಡಿಯ ಬಳಿ ಬರಲು ಶುರು ಮಾಡಿದ್ರು. ಅವರಿಗೆ ನಾವು ತಯಾರು ಮಾಡಿದ್ದ ಐಟಮ್ಸ್ಗಳು ಇಷ್ಟವಾಗಿದ್ವು. ಕೆಲವು ಜನ ಅಲ್ಲೇ ನಿಂತು ತಿಂದರೆ ಇನ್ನು ಕೆಲವರು ಪ್ಯಾಕ್ ಮಾಡಿಸಿಕೊಂಡು ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ರಾತ್ರಿ ವ್ಯಾಪಾರ ಮುಗಿದ ನಂತರ ನಾನು ಗಾಡಿಯನ್ನು ಬಿಡಲು ಗೋಡೌನ್ಗೆ ಹೋದಾಗ ನಾನು ಎಷ್ಟೋ ನಿಷ್ಠೆಯಿಂದ ಸಂಪಾದನೆ ಮಾಡಿದ ಅಷ್ಟು ದುಡ್ಡನ್ನು ಆ ಮಾಲೀಕರ ಕೈಗೆ ಇಟ್ಟಿದ್ದೆ. ಅವರು ಎಷ್ಟೋ ಸಂತೋಷವಾಗಿ ಹೇಳಿದ್ರು, ಮಗಳೇ, ನೀನು ಎಷ್ಟೊಂದು ಉತ್ತಮ ಗುಣವುಳ್ಳವಳು. ನಾನು ನಿನಗೆ ಮೊದಲೇ ಹೇಳಿದ್ದೆ, ಈಗ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಅಂತ. ನೀನು ಯಾಕೆ ಬಂದೆ ಅಂತ ಕೇಳಿದಾಗ ನಾನು ಹೇಳಿದೆ,
ನನಗೆ ನಿಮ್ಮ ಸಹಾಯ ಬೇಕು, ನಿಮ್ಮ ಸಹಾನುಭೂತಿಯಲ್ಲ. ಅವರು ಸ್ವಲ್ಪ ದುಡ್ಡನ್ನು ಅಡ್ವಾನ್ಸ್ ಆಗಿ ತೆಗೆದುಕೊಂಡು ಉಳಿದ ದುಡ್ಡನ್ನು ನನ್ನ ಕೈಗೆ ವಾಪಸ್ ಕೊಟ್ಟುಬಿಟ್ರು. ನಾನು ಎಷ್ಟೋ ಸಂತೋಷವಾಗಿ ನಮ್ಮ ಮನೆಗೆ ವಾಪಸ್ ಬಂದೆ. ಅಮ್ಮ ನನಗಾಗಿ ಬಾಗಿಲಿನ ಬಳಿಯೇ ಕಾಯ್ತಾ ಇದ್ರು. ಈ ದಿನ ಅವರ ಕಣ್ಣುಗಳಲ್ಲಿ ಕೂಡ ಎಷ್ಟೋ ಸಂತೋಷವಿತ್ತು. ನನ್ನನ್ನು ನೋಡಿದ ತಕ್ಷಣ ಅಮ್ಮ ಹೇಳಿದ್ರು, ಏನಾಯ್ತು ನಂದಿನಿ, ಈ ದಿನ ವ್ಯಾಪಾರ ಚೆನ್ನಾಗಾಯ್ತಾ, ಎಷ್ಟು ಲಾಭ ಬಂತು ಅಂತ. ನಾನು ಅಮ್ಮನಿಗೆ ದುಡ್ಡನ್ನು ತೋರಿಸಿದಾಗ ಅವರು ಕೂಡ ತುಂಬ ಸಂತೋಷಪಟ್ಟರು. ಅವರು ಹೇಳಿದರು, ಈ ದುಡ್ಡಿನಿಂದ ನಮ್ಮ 3-4 ದಿನದ ಮನೆಯ ಖರ್ಚುಗಳು ಆರಾಮವಾಗಿ ಕಳೀತವೆ ಅಂತ. ಆ ದಿನ ನನ್ನ 2 ತಂಗಿಯರು ಸಹ ತುಂಬ ಸಂತೋಷಪಟ್ಟರು. ಅವರು ಹೇಳ್ತಾ ಇದ್ರು, ಈ ದಿನ ಅಪ್ಪನ ಆತ್ಮಕ್ಕೆ ತುಂಬ ಶಾಂತಿ ಸಿಕ್ಕಿರುತ್ತೆ, ಅವರು ತುಂಬ ಸಂತೋಷಪಟ್ಟಿರ್ತಾರೆ ಅಂತ. ನಾನು ಕೂಡ ತುಂಬ ಸಂತೋಷವಾಗಿದ್ದೆ. ನಾನು ಅಂದುಕೊಳ್ತಾ ಇದ್ದೆ, ದೇವರು ನಮ್ಮ ಕಷ್ಟಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಈಗ ತೀರಿಸ್ತಾ ಇದ್ದಾರೆ ಅಂತ ಹೇಳಿ. ನನ್ನ ಕೆಲಸ ಈಗ ತುಂಬ ಚೆನ್ನಾಗಿ ನಡೀತಾ ಇತ್ತು. ನನ್ನ 2 ತಂಗಿಯರು ಕೂಡ ನನಗೆ ತುಂಬ ಸಹಾಯ ಮಾಡ್ತಾ ಇದ್ರು. ನಾನೊಬ್ಬಳೇ ಹೊರಗೆ ಬಂದು ಫಾಸ್ಟ್ ಫುಡ್ ಸೆಂಟರನ್ನು ಓಪನ್ ಮಾಡಿದ್ದೆ. ನಾನು ಆ ದೇವರ ಬಳಿ ಕೇಳ್ಕೊಳ್ತಾ ಇದ್ದೆ, ತುಂಬ ಜನ ಕಸ್ಟಮರ್ಸ್ ಬರಬೇಕು, ನಾವು ತಯಾರು ಮಾಡಿಟ್ಕೊಂಡಿದ್ದಂತಹ ಎಲ್ಲ ಊಟ ಖಾಲಿಯಾಗಬೇಕು ಅಂತ. ಯಾಕೆಂದರೆ ನನ್ನ ತಂಗಿಯ ಮದುವೆ ತುಂಬ ಹತ್ತಿರವಿತ್ತು, ಅದಕ್ಕಾಗಿ ನನಗೆ ತುಂಬ ದುಡ್ಡು ಬೇಕಾಗಿತ್ತು. ರಾತ್ರಿ ಸುಮಾರು 1 ಗಂಟೆಯ ಸಮಯ. ನಾನು ನನ್ನ ಅಂಗಡಿಯನ್ನು ಕ್ಲೋಸ್ ಮಾಡ್ತಾ ಇದ್ದೆ, ಮನೆಗೆ ಹೋಗುವ ತಯಾರಿಯಲ್ಲಿದ್ದೆ. ಆಗ ನಾನು ನೋಡಿದೆ, ಒಬ್ಬ ಹೆಣ್ಣು, ಅವಳ ಜೊತೆ ಸುಮಾರು 2 ವರ್ಷದ ಒಂದು ಸಣ್ಣ ಮಗು ಕೂಡ ಇತ್ತು. ಆಕೆ ತುಂಬ ಹೆದರಿಕೊಂಡಿದ್ಲು. ಅವಳ ಮುಖದ ಮೇಲೆ ಭಯ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇತ್ತು. ಅವಳ ಮುಖದ ಭಾವನೆಯಿಂದ ಆಕೆ ತುಂಬ ಕಷ್ಟದಲ್ಲಿದ್ದಾಳೆ, ತುಂಬ ಹೆದರಿಕೊಂಡಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇತ್ತು. ನಾನು ಸ್ವಲ್ಪ ಸಮಯ ಆಕೆಯನ್ನೇ ಗಮನಿಸ್ತಾ ಇದ್ದೆ. ಆಕೆ ಪದೇ ಪದೇ ಸುತ್ತಮುತ್ತಲೂ ಗಮನಿಸ್ತಾ ಇದ್ಲು. ನನಗೆ ಅನ್ನಿಸ್ತಾ ಇತ್ತು, ಯಾರಿಂದಲೋ ಬಚ್ಚಿಟ್ಟುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾಳೆ ಇವಳು ಅಂತ. ಆದರೆ ನಾನು ತುಂಬ ಸಮಯ ಅವಳ ಸ್ಥಿತಿಯನ್ನು ಗಮನಿಸ್ತಾ ಇದ್ದೆ. ಸ್ವಲ್ಪ ಸಮಯದಲ್ಲೇ ಆ ಹುಡುಗಿ ಅಲ್ಲಿಂದ ನನ್ನ ಗಾಡಿಯ ಬಳಿ ಬಂದು ನಿಂತುಕೊಂಡ್ಲು. ಅವಳು ತನ್ನ ದುಪ್ಪಟ್ಟದಿಂದ ತನ್ನ ಮುಖವನ್ನು ಮುಚ್ಚಿಟ್ಕೊಳ್ತಾ ಇದ್ಲು. ನಾನು ಅಂದುಕೊಂಡೆ, ಇವಳನ್ನು ಕೇಳೋನ್ವಾ, ನಿನಗೆ ಏನಾದರೂ ಕಷ್ಟ ಇದೆಯಾ, ಏನಾಯಿತು ಅಂತ. ಆದರೆ ನಾನು ಸುಮ್ಮನಾಗ್ಬಿಟ್ಟೆ. ಒಂದು ವೇಳೆ ಆಕೆ ಏನಾದರೂ ದೊಡ್ಡ ಮನೆಯವಳಾಗಿದ್ದರೆ, ನನ್ನಂತಹ ಬಡವರ ಮೇಲೆ ಕೋಪ ಮಾಡಿಕೊಂಡ್ರೆ, ಆದ್ದರಿಂದಲೇ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಅವಳನ್ನು ಏನೂ ಕೇಳಲಿಲ್ಲ. ಅವರಿಬ್ಬರನ್ನು ನೋಡಲು ಒಳ್ಳೆಯ ಮನೆತನದವರು ಅಂತಾನೆ ಅನ್ನಿಸ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಆ ಮಗು ಕೇಳ್ತಾ ಇತ್ತು, ಅಮ್ಮ ನನಗೆ ತುಂಬ ಹಸಿವಾಗ್ತಾ ಇದೆ ಅಂತ. ಆಕೆ ಹೇಳ್ತಾ ಇದ್ಲು, ಸ್ವಲ್ಪ ಸಮಯ ಇರು, ನಾನು ತಿನ್ನಲು ಏನನ್ನಾದರೂ ತೆಗೆದುಕೊಂಡು ಬರ್ತೀನಿ ಅಂತ. ಆದರೆ ಆ ಮಗು ತುಂಬ ಸಮಯದಿಂದ ಉಪವಾಸವಿತ್ತು ಅನಿಸುತ್ತೆ. ಆದ್ದರಿಂದ ಆ ಮಗುವಿಗೆ ಈಗ ಇನ್ನೂ ಉಪವಾಸವಿರಲು ಸಾಧ್ಯವಾಗಲಿಲ್ಲ ಅನಿಸುತ್ತೆ. ಆ ಮಗು ತುಂಬ ಜೋರಾಗಿ ಅಳ್ತಾ ಇತ್ತು. ಆದರೆ ಆಕೆ ಆ ಮಗುವಿಗೆ ತಿನ್ನಲು ಏನನ್ನು ತರಲು ಹೋಗಲೇ ಇಲ್ಲ. ನಾನು ಆಕೆಯನ್ನೇ ಗಮನಿಸ್ತಾ ಇದ್ದೆ. ಅವಳ ಕೈಯಲ್ಲಿ ಯಾವುದೇ ಪರ್ಸ್ ಆಗಲಿ ಅಥವಾ ಮೊಬೈಲ್ ಕೂಡ ಕಾಣಿಸ್ಲಿಲ್ಲ. ನನಗೆ ಅರ್ಥವಾಯಿತು, ಇವಳ ಬಳಿ ದುಡ್ಡಿಲ್ವೇನೋ, ಆದ್ದರಿಂದಲೇ ಮಗುವಿಗಾಗಿ ಅವಳು ಏನನ್ನು ತಂದು ಕೊಡ್ತಾ ಇಲ್ಲ ಅಂತ. ಆ ಮಗು ಈಗ ನನ್ನನ್ನು ನೋಡಿ ಹಠ ಮಾಡ್ತಾ ಇತ್ತು, ನನಗೆ ಅದನ್ನು ತಿನ್ನಲು ಕೊಡಿಸುವಂತ. ಆ ಹೆಣ್ಣು ಆ ಮಗುವನ್ನು ಗದರಿಸಿ ಸುಮ್ಮನಾಗಿಸ್ತಾ ಇದ್ಲು. ಸ್ವಲ್ಪ ಸಮಯ ಆ ಮಗು ಅಳುವುದನ್ನು ಬಿಟ್ಟುಬಿಟ್ಟಿತ್ತು. ಆದರೆ ಕೆಲವೇ ನಿಮಿಷಗಳಲ್ಲಿ ಆ ಮಗು ಮತ್ತೆ ನನ್ನ ಗಾಡಿಯನ್ನು ನೋಡುತ್ತಾ ಆಸೆಯಿಂದ ಕೇಳ್ತಾ ಇತ್ತು, ಅಮ್ಮ ನನಗೆ ಅದನ್ನು ಕೊಡಿಸು ಪ್ಲೀಸ್ ಅಂತ. ನನ್ನಿಂದ ಇದೆಲ್ಲವನ್ನು ನೋಡಲಾಗ್ತಾ ಇರಲಿಲ್ಲ. ಒಂದು ಸಣ್ಣ ಮಗು ಉಪವಾಸ ಇರುವುದು ನನ್ನಿಂದ ನೋಡಲಾಗಲಿಲ್ಲ. ಅದು ಒಂದು ಸಣ್ಣ ಅಮಾಯಕ ಮಗು ಹಸಿವಿನಿಂದ ಒದ್ದಾಡ್ತಾ ಇತ್ತು. ನಾನು ತಕ್ಷಣ ಒಂದು ಪ್ಲೇಟ್ ಮೋಮೋಸನ್ನು ತಯಾರಿಸಿ ಆ ಮಗುವಿಗೆ ಕೊಟ್ಟೆ. ಆ ಹೆಣ್ಣು ನನ್ನನ್ನೇ ನೋಡ್ತಾ ಇದ್ಲು. ಇದು ನಮಗೆ ಬೇಡ, ನನ್ನ ಬಳಿ ನಿನಗೆ ಕೊಡಲು ಈಗ ದುಡ್ಡಿಲ್ಲ ಅಂತ ಹೇಳಿದ್ಲು. ಅಷ್ಟರಲ್ಲೇ ಆ ಮಗು ನನ್ನ ಕೈಯಿಂದ ಪ್ಲೇಟನ್ನು ತೆಗೆದುಕೊಂಡು ತಿನ್ನಲು ಶುರು ಮಾಡ್ತಾ ಇತ್ತು. ಆದರೆ ಆಕೆ ಮಗುವಿನ ಕೈಯಿಂದ ಆ ಪ್ಲೇಟನ್ನು ಕಸಿದುಕೊಂಡು ನನಗೆ ವಾಪಸ್ ಕೊಟ್ಟುಬಿಟ್ಲು. ಆ ಮಗು ಈಗ ಜೋರಾಗಿ ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾ ಇತ್ತು. ನಾನು ತಕ್ಷಣ ಆ ಪ್ಲೇಟನ್ನು ಆ ಮಗುವಿನ ಕೈಗೆ ಕೊಟ್ಟು ಆಕೆಯನ್ನು ನೋಡಿ ಹೇಳಿದೆ, ಪರವಾಗಿಲ್ಲ, ನೀವು ನನಗೆ ದುಡ್ಡು ಕೊಡಬೇಕಾಗಿಲ್ಲ, ಮಗುವಿಗೆ ತುಂಬ ಹಸಿವಾಗಿದೆ ಅನಿಸುತ್ತೆ.
ಅಂತ ಹೇಳಿದ ತಕ್ಷಣ ಆಕೆ ಅಳೋಕೆ ಶುರು ಮಾಡಿದಳು. ನಾನು ಸ್ವಲ್ಪ ಸಮಯ ಯೋಚಿಸಿ ಹೇಳಿದೆ, ನಿಮಗೆ ಹಸಿವಾಗ್ತಾ ಇದ್ರೆ ನೀವು ಕೂಡ ಏನನ್ನಾದರೂ ತೆಗೆದುಕೊಳ್ಳಿ, ಪರವಾಗಿಲ್ಲ, ನೀವು ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಅಂತ. ನನ್ನ ಮಾತು ಕೇಳಿ ಆಕೆ ಇನ್ನೂ ಜೋರಾಗಿ ಅಳಲು ಶುರು ಮಾಡಿದ್ಲು. ಆಕೆಯನ್ನು ಆ ರೀತಿ ನೋಡಿ ನಾನು ಶಾಕ್ ಆಗಿದ್ದೆ. ನಾನು ಅಂದುಕೊಳ್ಳಲಿಲ್ಲ ನನ್ನ ಮಾತು ಕೇಳಿ ಅವಳು ಅಷ್ಟೊಂದು ಅಳ್ತಾಳೆ ಅಂತ. ಸ್ವಲ್ಪ ಸಮಯದ ನಂತರ ಆಕೆ ಹೇಳಿದ್ಲು, ನೀನು ನಿಜವಾಗಿಯೂ ನನಗೆ ಸಹಾಯ ಮಾಡಬೇಕು ಅಂತ ಅಂದುಕೊಂಡ್ರೆ ನನ್ನನ್ನು ಮತ್ತು ನನ್ನ ಮಗುವನ್ನು ನಿನ್ನ ಜೊತೆ ನಿಮ್ಮ ಮನೆಗೆ ಕರೆದುಕೊಂಡು ಹೋಗು. ಈಗ ರಾತ್ರಿ ತುಂಬಾ ಆಗೋಯ್ತು, ನನ್ನ ಬಳಿ ಹೋಗಲು ಎಲ್ಲೂ ಜಾಗವಿಲ್ಲ. ನಾನು ಬೀದಿಯಲ್ಲಿ ಒಂಟಿಯಾಗಿ ಓಡಾಡ್ತಾ ಇದ್ದೀನಿ. ನನ್ನ ಮಾನಕ್ಕೆ ಇಲ್ಲಿ ಸುರಕ್ಷತೆ ಇಲ್ಲ. ನಾನು ನಾಳೆ ಬೆಳಿಗ್ಗೆ ನಿನ್ನ ಮನೆಯಿಂದ ಹೊರಟು ಹೋಗ್ತೀನಿ ಅಂತ ಹೇಳಿದಾಗ ನಾನು ತುಂಬಾ ಆಶ್ಚರ್ಯವಾಗಿ ಆಕೆಯನ್ನೇ ನೋಡ್ತಾ ಇದ್ದೆ. ನಾನು ಕೇವಲ ಆಕೆಗೆ ಊಟವನ್ನು ಕೊಡಲು ಮಾತ್ರ ನನ್ನಿಂದ ಆಗ್ತಾ ಇತ್ತು. ಇದಕ್ಕಿಂತ ಹೆಚ್ಚಾಗಿ ಅವರಿಗೆ ಸಹಾಯ ಮಾಡಲು ನನ್ನಿಂದ ಸಾಧ್ಯವಿಲ್ಲ. ಆದರೆ ಆಕೆ ನನ್ನ ಮುಂದೆ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ಲು, ನೀನು ಕೂಡ ಒಬ್ಬ ಹೆಣ್ಣು. ನನ್ನ ಸಮಸ್ಯೆಯನ್ನು, ನನ್ನ ಅವಸ್ಥೆಯನ್ನು ನಿನಗಿಂತ ಯಾರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನನ್ನು ಕೂಡ ನಿನ್ನ ಮನೆಗೆ ಕರೆದುಕೊಂಡು ಹೋಗು. ನಾನು ಇಲ್ಲೇ ಇದ್ರೆ ನನಗೆ ಏನಾದರೂ ತೊಂದರೆ ಎದುರಾಗಬಹುದು ಅಂತ ಹೇಳ್ತಾ ಇದ್ಲು. ಅವಳ ಮಾತು ಕೇಳಿ ಅವಳ ಮೇಲೆ ನನಗೆ ಅಯ್ಯೋ ಅನ್ನಿಸ್ತಾ ಇತ್ತು. ನಾನು ಯೋಚಿಸ್ತಾ ಇದ್ದೆ, ಒಂದು ವೇಳೆ ನಾನು ಇವಳನ್ನು ಇಲ್ಲೇ ಬಿಟ್ಟು ಹೊರಟು ಹೋದ್ರೆ, ಇವಳ ಜೊತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಬಹುಶಃ ಇದರ ಜವಾಬ್ದಾರಿ ನಾನೇ ಆಗಬಹುದೇನೋ ಅಂತ. ನಾನು ಕೂಡ ಒಬ್ಬ ಹೆಣ್ಣು. ನನಗೆ ಚೆನ್ನಾಗಿ ಗೊತ್ತು, ನಾನು ಕೆಲಸಕ್ಕೆ ಅಲಿದಾಡಬೇಕಾದ್ರೆ ಜನ ನನ್ನನ್ನು ಯಾವ ರೀತಿ ಕೆಟ್ಟದಾಗಿ ನೋಡ್ತಾ ಇದ್ರು ಅಂತ, ನನ್ನ ಜೊತೆ ಅವರು ಹೇಗೆ ನಡೆದುಕೊಳ್ತಾ ಇದ್ರು ಅಂತ. ಆ ದೇವರು ನನ್ನ ಗೌರವವನ್ನು ಆ ದಿನ ಕಾಪಾಡಿದ್ರು. ಆದರೆ ಈ ದಿನ ಇವಳ ಜೊತೆ ಒಂದು ಸಣ್ಣ ಮಗು ಕೂಡ ಇದೆ ಮತ್ತು ಇವಳು ನನ್ನನ್ನು ಕೇಳ್ಕೊಳ್ತಾ ಇದ್ದಾಳೆ. ನಾನು ಇವಳಿಗೆ ಸಹಾಯ ಮಾಡಲೇಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಆದ್ದರಿಂದ ನಾನು ಆ ಹುಡುಗಿಯನ್ನು ಕರೆದುಕೊಂಡು ನನ್ನ ಮನೆಗೆ ಬಂದೆ. ನಾನು ಆಕೆಯನ್ನು, ಅವಳ ಸಣ್ಣ ಮಗುವನ್ನು ಕರೆದುಕೊಂಡು ಮನೆಗೆ ಬಂದಾಗ ನನ್ನನ್ನು ನೋಡಿ ಅಮ್ಮ ಮತ್ತು ನನ್ನ ತಂಗಿಯರು ಶಾಕ್ ಆಗಿಬಿಟ್ರು. ನಾನು ತಂಗಿಯರಿಗೆ ಹೇಳಿದೆ, ಇವರಿಗಾಗಿ ಏನಾದರೂ ತಿನ್ನಲು ಕೊಡಿ ಅಂತ. ಅಮ್ಮ ಎಷ್ಟೋ ಆಶ್ಚರ್ಯವಾಗಿ ಆಕೆಯನ್ನೇ ನೋಡ್ತಾ ಇದ್ಲು. ನಾನು ಅಮ್ಮನಿಗೆ ಎಲ್ಲವನ್ನು ವಿವರಿಸಿದೆ. ಇಷ್ಟು ಮಧ್ಯರಾತ್ರಿಯಲ್ಲಿ ಇವರನ್ನು ಅಲ್ಲಿ ಒಂಟಿಯಾಗಿ ಬಿಟ್ಟು ಬಂದರೆ ಇವರಿಗೆ ಏನಾದರೂ ಆದ್ರೆ ಹೇಗೆ ಅಮ್ಮ ಅಂತ. ಅಮ್ಮ ನನ್ನ ಮಾತನ್ನು ಕೇಳಿ ಹೇಳಿದ್ರು, ನಾವು ಇವರನ್ನು ಇದುವರೆಗೂ ನೋಡೇ ಇಲ್ಲ. ಇವರ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ. ಇವರಿಗೆ ಸಹಾಯ ಮಾಡಲು ಹೋಗಿ ನಮಗೆ ಏನಾದರೂ ತೊಂದರೆ ಎದುರಾದ್ರೆ ಹೇಗೆ ಹೇಳು? ಈ ಹುಡುಗಿ ಯಾರೋ ಎಲ್ಲಿಂದ ಬಂದಿದ್ದಾಳೆ ಅಂತ ಇವಳ ಬಗ್ಗೆ ನಮಗೆ ಏನೂ ಗೊತ್ತೇ ಇಲ್ಲ. ಅಮ್ಮನ ಮಾತು ಕೇಳಿ ನನಗೆ ತುಂಬಾ ಟೆನ್ಷನ್ ಶುರುವಾಗಿತ್ತು. ಆದರೆ ನಾನು ಅಮ್ಮನಿಗೆ ಹೇಳಿದೆ, ಈ ಒಂದು ರಾತ್ರಿ ಇವಳನ್ನು ಇಲ್ಲಿ ಇರಲು ಬಿಡಿ, ನಾಳೆ ಬೆಳಿಗ್ಗೆ ನೋಡೋಣ ನಾವು ಏನು ಮಾಡಬಹುದು ಅಂತ. ಇವರ ಮನೆಯವರ ಬಗ್ಗೆ ತಿಳಿದುಕೊಂಡು ಈಕೆಯನ್ನು ಅವರ ಬಳಿ ಸುರಕ್ಷಿತವಾಗಿ ಕಳಿಸಿಬಿಡೋಣ ಅಂತ ಹೇಳಿದೆ. ನನ್ನ ಮಾತು ಕೇಳಿ ಅಮ್ಮ ಆ ಸಮಯಕ್ಕೆ ಸುಮ್ಮನಾಗಿ ಬಿಟ್ಟಿದ್ರು. ಆದರೆ ಅವರ ಮುಖದಲ್ಲಿ ಟೆನ್ಷನ್ ಮಾತ್ರ ಹಾಗೆಯೇ ಇತ್ತು. ಆಕೆ ತನ್ನ ಮಗುವಿನ ಜೊತೆ ನನ್ನ ತಂಗಿಯರ ರೂಮಿನಲ್ಲಿ ಅವರ ಜೊತೆ ಮಲಗಿಕೊಂಡಿದ್ಲು. ನಾನು ಈಗ ಅಮ್ಮನ ಜೊತೆ ಮಲಗಲು ಹೋದೆ. ಆದರೆ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ನಾನು ಇನ್ನು ಮಲಗಲು ಪ್ರಯತ್ನ ಪಡ್ತಾ ಇದ್ದೆ. ಅಷ್ಟರಲ್ಲೇ ಜೋರಾದ ಒಂದು ಶಬ್ದ ಕೇಳಿ ನಾನು ಗಾಬರಿಯಾಗಿ ಎದ್ದೆ. ಯಾರೋ ನಮ್ಮ ಮನೆಯ ಬಾಗಿಲನ್ನು ಜೋರಾಗಿ ತಟ್ತಾ ಇದ್ರು. ಅಲ್ಲಿ ಪೊಲೀಸ್ನವರ ಗಾಡಿಯ ಸೈರನ್ ಸೌಂಡು ಕೂಡ ಕೇಳಿಸ್ತಾ ಇತ್ತು. ಅದನ್ನು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ಜಾರಿದಂತೆ ಅನ್ನಿಸ್ತಾ ಇತ್ತು. ಈ ಶಬ್ದಕ್ಕೆ ಎಲ್ಲರೂ ಗಾಬರಿಯಾಗಿ ಎದ್ದು ಬಿಟ್ಟಿದ್ರು. ಎಲ್ಲರೂ ಈಗ ಹಾಲ್ಗೆ ಬಂದರು. ನಾನು ಸ್ವಲ್ಪ ಧೈರ್ಯ ತಂದುಕೊಂಡು ಮನೆಯ ಬಾಗಿಲನ್ನು ಓಪನ್ ಮಾಡಿದಾಗ ನಾನು ನೋಡಿದೆ, ನಮ್ಮ ಮನೆಯ ಬಾಗಿಲಿನ ಮುಂದೆ ಇಬ್ಬರು ಗಂಡಸರು ನಿಂತುಕೊಂಡಿದ್ರು. ಅವರ ಹಿಂದೆ ಪೊಲೀಸ್ನವರು ಕೂಡ ನಿಂತುಕೊಂಡಿದ್ರು. ಅವರಿಬ್ಬರು ಗಂಡಸರು ನನ್ನನ್ನು ತಳ್ಳಿ ನಮ್ಮ ಮನೆಯ ಒಳಗೆ ಪ್ರವೇಶಿಸ್ತಾರೆ. ಒಬ್ಬ ವ್ಯಕ್ತಿ ನನ್ನ ಕೈಯನ್ನು ಹಿಡಿದುಕೊಂಡು ನನ್ನ ಮಗಳು ಎಲ್ಲಿ ಅಂತ ಕೇಳ್ತಾ ಇದ್ರು. ನಾನು ಗಾಬರಿಯಾಗಿ ಮೊದಲು ನನ್ನ ಕೈ ಬಿಡಿ ಅಂತ ಹೇಳ್ತಾ ಇದ್ದೆ. ನನ್ನ ಅಮ್ಮ ಮತ್ತು ನನ್ನ ತಂಗಿಯರು ಕೂಡ ತುಂಬಾ ಭಯ ಪಟ್ಕೊಬಿಟ್ಟಿದ್ರು. ಅವರು ತುಂಬಾ ಜೋರಾಗಿ ಅಳ್ತಾ ಇದ್ರು.
ಅಷ್ಟರಲ್ಲೇ ಆ ಹುಡುಗಿ ಕೂಡ ರೂಮಿನಿಂದ ಹೊರಗೆ ಬಂದು ಬಿಟ್ಟಿದ್ಲು. ಅವಳು ಅಳುತ್ತಾ ಆ ವ್ಯಕ್ತಿಯನ್ನು ತಪ್ಪಿಕೊಂಡಾಗ ಆ ವ್ಯಕ್ತಿ ನನ್ನ ಕೈಯನ್ನು ಬಿಟ್ಟುಬಿಟ್ಟ. ಆ ವ್ಯಕ್ತಿ ಆ ಹುಡುಗಿಯನ್ನು ಕೇಳ್ತಾ ಇದ್ರು, ಮಗಳೇ, ನೀನು ಎಲ್ಲಿಗೆ ಹೊರಟೋಗಿದ್ದೆ? ಯಾವಾಗಿನಿಂದ ನಾವು ನಿನ್ನನ್ನು ಹುಡುಕ್ತಾ ಇದ್ದೀವಿ ಗೊತ್ತಾ ಅಂತ ಕೇಳಿದಾಗ ಆಕೆ ಅಳುತ್ತಾ ತನ್ನ ತಂದೆಗೆ ಎಲ್ಲ ಮಾತುಗಳನ್ನು ವಿವರಿಸ್ತಾ ಇದ್ಲು. ಹೇಗೆ ಅವಳ ಗಂಡ ಅವಳನ್ನು ಮಾರಾಟ ಮಾಡಲು ಪ್ರಯತ್ನಿಸಿದ ಅಂತ, ಎಷ್ಟೊಂದು ಕಷ್ಟಪಟ್ಟು ತನ್ನ ಪ್ರಾಣವನ್ನು ಮಾನವನ್ನು ಉಳಿಸಿಕೊಂಡು ತನ್ನ ಮಗುವನ್ನು ಎತ್ತಿಕೊಂಡು ಓಡಿ ಬಂದೆ ಎಂದು. ಮಧ್ಯರಾತ್ರಿ ನನಗೆ ಮನೆಗೆ ಬರಲು ದಾರಿನೇ ಗೊತ್ತಾಗ್ಲಿಲ್ಲ ಅಪ್ಪ. ಹಾಗೆ ನನ್ನ ಸಹಾಯವನ್ನು ಪಡೆದದ್ದು. ನಾನು ಈ ಮಧ್ಯರಾತ್ರಿಯಲ್ಲಿ ಅವಳಿಗೆ ಸಹಾಯ ಮಾಡಿ ಮನೆಗೆ ಕರೆದುಕೊಂಡು ಬಂದಿದ್ದು ಎಲ್ಲವನ್ನು ತನ್ನ ತಂದೆಗೆ ವಿವರವಾಗಿ ಹೇಳಿದ್ಲು. ಇದೆಲ್ಲ ಕೇಳಿದ ಆ ತಂದೆ ನನ್ನ ಮುಂದೆ ಕೈ ಜೋಡಿಸಿ ನನ್ನನ್ನು ಕ್ಷಮಾಪಣೆ ಕೇಳಿದ್ರು. ಮಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನನಗೆ ಅನ್ನಿಸ್ತಾ ಇತ್ತು ನೀನು ಬಲವಂತವಾಗಿ ನನ್ನ ಮಗಳನ್ನು ನಿನ್ನ ಮನೆಯಲ್ಲಿ ಬಂದಿ ಮಾಡಿ ಇಟ್ಕೊಂಡಿದೀಯಾ ಅಂತ. ನನ್ನ ಮಗಳು ಬೆಳಿಗ್ಗೆಯಿಂದ ಕಾಣಿಸ್ತಾ ಇರಲಿಲ್ಲ. ಅವಳ ಬಗ್ಗೆ ಯಾವುದೇ ಮಾಹಿತಿ ಕೂಡ ಸಿಗ್ತಾ ಇರಲಿಲ್ಲ. ಆದ್ದರಿಂದಲೇ ನಾನು ತುಂಬ ಭಯಪಟ್ಕೊಂಡಿದ್ದೆ ಅಂತ ಅವರು ನನ್ನನ್ನು ಮತ್ತು ನನ್ನ ಪರಿವಾರದ ಜೊತೆ ಕ್ಷಮಾಪಣೆ ಕೇಳಿ ತನ್ನ ಮಗಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದರು. ಅವರುಗಳು ಹೋಗಬೇಕಾದ್ರೆ ನನ್ನ ಕೈಗೆ ಒಂದು ಕಾರ್ಡನ್ನು ಕೊಟ್ಟು, ನೀನು ಖಂಡಿತ ನಮ್ಮ ಮನೆಗೆ ಒಂದು ಸಾರಿ ಬರಬೇಕು ಅಂತ ಹೇಳಿ ಹೋದರು. ಈಗ ಆ ಹುಡುಗಿ ಕ್ಷೇಮವಾಗಿ ತನ್ನ ಮನೆಗೆ ಹೋಗಿ ಸೇರಿದ್ಲು. ಅವರು ಹೋದ ನಂತರ ನಾನು ಆ ಕಾರ್ಡನ್ನು ನೋಡಿದೆ. ಅದರ ಮೇಲೆ ಒಂದು ದೊಡ್ಡ ಫೇಮಸ್ ಕಂಪನಿಯ ಹೆಸರನ್ನು ಬರೆಯಲಾಗಿತ್ತು. ಆ ಕಂಪನಿಗೆ ನಾನು ಅದೆಷ್ಟೋ ಬಾರಿ ಇಂಟರ್ವ್ಯೂ ಕೊಡಲು ಹೋಗಿದ್ದೆ. ಯಾವಾಗಲೂ ಅಲ್ಲಿಂದ ಸೋತು ವಾಪಸ್ ಬರ್ತಾ ಇದ್ದೆ. ನಾನು ನಿರಾಸೆಯಿಂದಲೇ ಈಗ ಆ ಕಾರ್ಡನ್ನು ತೆಗೆದುಕೊಂಡು ಅಲ್ಲೇ ಇದ್ದ ಡಸ್ಟ್ಬಿನ್ನಲ್ಲಿ ಬಿಸಾಕ್ಬಿಟ್ಟೆ. ಆ ಹುಡುಗಿ ಕ್ಷೇಮವಾಗಿ ತನ್ನ ಮನೆಗೆ ಹೋಗಿ ಸೇರಿದ್ಲು. ನನ್ನ ಜವಾಬ್ದಾರಿ ಈಗ ಪೂರ್ತಿಯಾಗಿ ಮುಗಿದು ಹೋಗಿತ್ತು. ಈಗ ಈ ಘಟನೆ ನಡೆದು 2 ವಾರಗಳೇ ಕಳೆದು ಹೋಗಿದ್ವು. ಒಂದು ದಿನ ನಮ್ಮ ಮನೆಯ ಬಾಗಿಲನ್ನು ಯಾರೋ ತಟ್ಟಿದಾಗ ನಾನು ಎದ್ದು ಬಾಗಿಲನ್ನು ಓಪನ್ ಮಾಡಿ ನೋಡಿದೆ. ನನ್ನ ಎದುರುಗಡೆ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ರು. ಅವರು ಡ್ರೈವರ್ ಬಟ್ಟೆಯಲ್ಲಿದ್ರು. ಅವರು ಹೇಳ್ತಾ ಇದ್ರು, ಆ ದಿನ ತಮ್ಮ ಮಗಳನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಬಂದಿದ್ರಲ್ಲ, ಅವರು ನಿಮಗಾಗಿ ಗಾಡಿಯನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮನ್ನು ಭೇಟಿಯಾಗಬೇಕು ಅಂತ ಅವರು ಹೇಳ್ತಾ ಇದ್ರು. ಆ ಮಾತು ಕೇಳಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ಅಮ್ಮ ಕೂಡ ಹೇಳ್ತಾ ಇದ್ರು, ನೀನು ಅಲ್ಲಿಗೆ ಹೋಗಬೇಡ ಅಂತ. ಆದರೆ ನಾನು ಅಮ್ಮನಿಗೆ ಹೇಳಿದೆ, ಇಲ್ಲ ಅಮ್ಮ, ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ಅಷ್ಟು ದೊಡ್ಡ ಶ್ರೀಮಂತ ವ್ಯಕ್ತಿ ನಮ್ಮನ್ನು ಯಾಕೆ ನೋಡಬೇಕು ಅಂತ ಕರೀತಾ ಇದ್ದಾರೆ ಅಂತ ನಾವು ತಿಳಿದುಕೋಬೇಕಲ್ವಾ. ಆದರೆ ಅಮ್ಮನಿಗೆ ಮಾತ್ರ ತುಂಬ ಭಯವಾಗ್ತಾ ಇತ್ತು. ನನ್ನ ಜೊತೆ ಏನಾದರೂ ಆದರೆ ಅಂತ ಆಕೆ ತುಂಬ ಹೆದರಿಕೊಂಡಿದ್ಲು. ನಾನು ಧೈರ್ಯವಾಗಿ ಹೋದೆ. ಡ್ರೈವರ್ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದಾಗ ಅವರು ನನಗೆ ಎಷ್ಟೋ ಗೌರವ ಕೊಟ್ಟು ಮಗಳೇ ಮಗಳೇ ಅಂತ ಮಾತನಾಡಿಸ್ತಾ ಇದ್ರು. ಅವರು ಹೇಳ್ತಾ ಇದ್ರು, ನಾನು ನಿನ್ನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಿದ್ದೇನೆ. ನೀನು ಚೆನ್ನಾಗಿ ಓದಿದ್ದೀಯಾ. ನೀನು ಕೆಲಸಕ್ಕಾಗಿ ತುಂಬ ಕಡೆ ಅಲೆದಾಡಿದ್ದೀಯಾ. ನಿನ್ನ ತಂದೆ ತೀರಿಕೊಂಡ ಮೇಲೆ ನಿನ್ನ ಮನೆಯ ಜವಾಬ್ದಾರಿಯನ್ನು ಸಹ ನೀನೇ ನಿಭಾಯಿಸಿ ನಿನ್ನ ತಂಗಿಯರ ಮದುವೆ ಮಾಡಬೇಕು ಅಂತ ಅಂದುಕೊಳ್ತಾ ಇದೀಯಾ. ಆದರೆ ನೀವು ಬಡವರಾಗಿರುವುದರಿಂದ ನಿನಗೆ ಒಳ್ಳೆಯ ಗೌರವವಾದ ಕೆಲಸ ಎಲ್ಲೂ ಸಿಗಲಿಲ್ಲ. ನೀನು ಈ ದಿನ ಫಾಸ್ಟ್ ಫುಡ್ ಸೆಂಟರ್ ಓಪನ್ ಮಾಡಿದೀಯಾ. ನೀನು ಒಂದು ಹೆಣ್ಣು ಮಗುವಾಗಿ ಇಷ್ಟೊಂದು ಮಾಡಿದ್ದಕ್ಕೆ ನನಗೆ ನಿನ್ನ ಮೇಲೆ ತುಂಬ ಹೆಮ್ಮೆ ಇದೆ. ಈ ದಿನ ನಾನು ನಿನ್ನನ್ನು ಇಲ್ಲಿಗೆ ಕರೆಸಿರುವುದಕ್ಕೆ ಕಾರಣ, ನನ್ನ ಬಳಿ ನಿನಗಾಗಿ ಒಂದು ಒಳ್ಳೆಯ ಉತ್ತಮವಾದ ಕೆಲಸವಿದೆ. ನೀನು ಒಪ್ಪಿಕೊಂಡ್ರೆ ಇಲ್ಲಿ ಕೆಲಸ ಮಾಡಬಹುದು ಅಂತ ಹೇಳಿದಾಗ ಅವರ ಮಾತು ಕೇಳಿ ನನಗೆ ತುಂಬ ಸಂತೋಷವಾಯಿತು. ನಾನು ಆತನಿಗೆ ಹೇಳಿದೆ, ಸರ್, ನಾನು ನಿಮ್ಮ ಮಗಳಿಗೆ ಸಹಾಯ ಮಾಡಿದ್ದು ಇದೆಲ್ಲವನ್ನು ಆಶಿಸಿ ಅಲ್ಲ. ಕೇವಲ ಅವಳು ಒಬ್ಬ ಹೆಣ್ಣು ಮಗಳು ಅಂತ ಅವಳಿಗೆ ಸಹಾಯ ಮಾಡಬೇಕು ಅಂತ ಅಷ್ಟೇ. ನಿಮ್ಮ ಮಗಳಿಗೆ ಸಹಾಯ ಮಾಡುವುದರ ಹಿಂದೆ ನನಗೆ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳು ಇಲ್ಲ. ಅಷ್ಟು ಮಾತ್ರವಲ್ಲ ಸರ್, ನನಗೆ ನಿಮ್ಮ ಮಗಳು ಯಾರು ಅಂತಾನೆ ಗೊತ್ತಿರಲಿಲ್ಲ ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳಿದ್ರು, ಈ ಕೆಲಸ ನೀನು ಮಾಡಿದ ಸಹಾಯಕ್ಕಾಗಿ ಅಲ್ಲ, ನಿನ್ನ ವಿದ್ಯೆಗಾಗಿ, ನಿನ್ನ ಧೈರ್ಯಕ್ಕಾಗಿ ಮತ್ತು ನಿನ್ನ ಸಾಹಸಕ್ಕಾಗಿ ನಿನಗೆ ಸಿಕ್ಕ ಒಂದು ಗೌರವ. ನಾಳೆ ಬಂದು ಕೆಲಸಕ್ಕೆ ಜಾಯ್ನ್ ಆಗು ಅಂತ ಹೇಳಿದ್ರು.
ನಾನು ಅಲ್ಲಿಂದ ಹೊರಬಂದಾಗ ನಾನು ತುಂಬ ಸಂತೋಷವಾಗಿದ್ದೆ. ನನಗೆ ಗೊತ್ತಿರಲಿಲ್ಲ ನಾನು ಮಾಡಿದ ಈ ಚಿಕ್ಕ ಸಹಾಯ ನನಗೆ ಈ ರೀತಿ ಎದುರಾಗುತ್ತೆ ಅಂತ. ಮಾರನೆಯ ದಿನದಿಂದ ನಾನು ಆ ಕಂಪನಿಯಲ್ಲಿ ಕೆಲಸಕ್ಕೆ ಜಾಯಿನ್ ಮಾಡಿದೆ. ನನಗೆ ಅಲ್ಲಿ ಎಷ್ಟೋ ಗೌರವ ಮರ್ಯಾದೆ ಸಿಗ್ತಾ ಇತ್ತು. ನಾನು ಈಗ ಗೌರವದಿಂದ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದೆ. 3 ತಿಂಗಳ ನಂತರ ನಾನು ನನ್ನ ತಂಗಿಯ ಮದುವೆಯನ್ನು ಕೂಡ ಮಾಡಿದೆ. ನಿಧಾನವಾಗಿ ಸಮಯ ಕಳೀತಾ ಇತ್ತು. ಈಗ 4 ವರ್ಷಗಳು ಕಳೆದು ಹೋಗಿದ್ವು. ಈ 4 ವರ್ಷಗಳಲ್ಲಿ ನಾನು ನನ್ನ 2 ತಂಗಿಯರ ಮದುವೆಯನ್ನು ಮಾಡಿ ಅಮ್ಮನಿಗಾಗಿ ಒಂದು ಸುಂದರವಾದ ಮನೆಯನ್ನು ಕೂಡ ಕಟ್ಟಿಸಿಕೊಟ್ಟೆ. ನನ್ನ ತಂದೆಯ ಜವಾಬ್ದಾರಿಯನ್ನು ಪೂರ್ತಿ ಮಾಡಿದ್ದೆ. ಈಗ ಅಮ್ಮ ಅಂದುಕೊಳ್ತಾ ಇದ್ರು ನಾನು ಕೂಡ ಮದುವೆ ಮಾಡ್ಕೋಬೇಕು ಅಂತ. ಆದರೆ ನಾನು ಈಗಲೂ ಕೆಲಸ ಮಾಡ್ತಾನೆ ಇದ್ದೆ. ನಾನು ಕೆಲಸ ಮಾಡಿ ದುಡ್ಡು ಸಂಪಾದಿಸಿ ನನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ಆಸೆ. ಒಬ್ಬ ಗಂಡು ಮಗು ಇದ್ದಿದ್ರೆ ಹೀಗೆ ತನ್ನ ಮನೆಯನ್ನು ತನ್ನ ತಂದೆ ತಾಯಿಯನ್ನು ನೋಡಿಕೊಳ್ತಿದ್ನೋ ಅದೇ ರೀತಿ ನಾನು ಕೂಡ ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು, ಅವರ ಎಲ್ಲ ಆಸೆಗಳನ್ನು ಈಡೇರಿಸಬೇಕು ಅಂತ ನಾನು ಅಂದುಕೊಳ್ತಾ ಇದ್ದೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.